ವಿಷಯಕರ 4ನೇ ಕಾರ್ಯಕ್ರಮ ಅಂತ ಹೇಳ್ಬೋದು. ಹಿಂದಿನ ಕಾರ್ಯಕ್ರಮ ವಿಕಾಸದಲ್ಲಿ ಸರ್ ಅವರು ಶಾಂತಿ ರಸದ ಕುರಿತು ಹೇಳಿದರು, ಕರುಣಾರಸದಿಂದ ಸಾಗುವ ಬಗ್ಗೆ. ಆಮೇಲೆ ಕಾವ್ಯದ ಗುರಿ ರಸ ಅನ್ನೋದ್ರ ಕುರಿತು ಹೇಳಿದರು. ಆಮೇಲೆ ಹಿರಣ್ಯವರ ರಸದ ಕುರಿತು ಉಪನ್ಯಾಸದ ಕುರಿತೆಲ್ಲ ಹೇಳಿದ್ದು. ಇವತ್ತು ಬಹುಶಃ ಇದರ ಒಂದು ಕೀ ಪಾಯಿಂಟ್ ಅಂತ ನಾವು ಹೇಳ್ಬೋದು. ರಸ ಪಾಕದ ಕುರಿತು ಸಾಕಷ್ಟು ಕುರಿತ ವಾಕ್ಯವನ್ನು ಹಾಕಿದ್ದಾರೆ. ಜೀವನ ಸವಿಯಾಗಬೇಕಾದ್ರೆ ಆವೇಶದ ವಿನಿಮಯ ರಸವಿನಿಮಯ ಆಗಬೇಕು ಅಂತೇಳಿ. ಹಾಗೆ ನಮ್ಮ ಬದುಕಿನ ಸಾಕಷ್ಟು ಈ ವಿವಿಧ ರೀತಿಯ ಶಾಖಗಳನ್ನು ಅಬ್ಸರ್ವ್ ಮಾಡುವಂಥ ಶಾಖ ಅಬ್ಸರ್ವರ್ಗಳು ಕಂಡುಕೊಳ್ಳೋದು ಹಾಗೆ, ಈ ದಿನನಿತ್ಯದ ಬದುಕಿನಲ್ಲಿ ಶಾಂತಿ ಸಾಧಿಸುವ ರೀತಿ ಹಾಗೆ, ಈ ಎಲ್ಲ ಕುರಿತು ಮಾತಾಡಲಿಕ್ಕಿದ್ದಾರೆ. ಹಾಗೆ ಸಹಜ ಸ್ಥಿತಿ ನೀರಸ ಅಂತ ಇವತ್ತು ಪ್ರಾರಂಭದಲ್ಲೇ ನಾನು ಅವರಿಗೆ ಈ ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಸಹಜ ಸ್ಥಿತಿ ನೀರಸ, ರಸ ಅಸಹಜ ಅಂತಾದರೆ ರಸ ಅಸಹಜವೇ ಅನ್ನೋದೊಂದು ಪ್ರಶ್ನೆ ಇದೆ. ಹಾಗಾದರೆ ಸಹಜ ಸ್ಥಿತಿನೇ ಒಳ್ಳೆಯದಲ್ಲೇ? ಈ ರೀತಿಯ ಒಂದು ಪ್ರಶ್ನೆ ಬಹುಶಃ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪ್ರಾರಂಭಕ್ಕೆ ಮೊದಲು ಇನ್ನೊಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಾಲೇಜಿನಲ್ಲಿ ಒಂದು ಕೆಮ್ಮಿಸ್ ಅಂತ ಹೇಳಿ ಒಂದು ನ್ಯೂಸ್ ಪೇಪರ್ನ ಬ್ಲಾಗನ್ನು ಮಾಡ್ತಾಯಿದ್ವಿ. ಅದರಲ್ಲಿ ಸರ್ ಅವರ ರಸಾಯನಶಾಸ್ತ್ರ ಜೊತೆಗೆ ಅದನ್ನು ಬದುಕಿಗೆ ಅಳವಡಿಸ್ಕೊಂಡಂಥ ರೀತಿಯಾದ ಲೇಖನಗಳನ್ನು ಸರ್ ಅವರು ಬರ್ತಾಯಿದ್ವಿ. ಅದಕ್ಕೆ ನಾವು ರಸಯೋಗಿ MR ಅಂತ ಹೇಳೋಣ ಒಂದು ಪ್ರಾರಂಭ ಮಾಡಿದ್ವಿ. ಬಹುಶಃ ಇವತ್ತಿನ ಈ ಒಂದು ರಸವಿಶೇಷದ ಈ ಲೀಲಾಜಾಲಕ್ಕೆ ಇದು ಅತ್ಯಂತ ಒಂದು ಸರಿಯಾದ ಶೀರ್ಷಿಕೆ ಅಂತ ಅನ್ಸುತ್ತೆ. ಇವತ್ತು ರಸಯೋಗಿ MR ಅನ್ನೋರು ನಮಗೆಲ್ಲರಿಗೂ ರಸಪಾಕವನ್ನು ಸಿದ್ಧಪಡಿಸಿದ್ದಾರೆ, ರಸಪಾಕವನ್ನು ಉನ್ನತಗೊಳಿಸುತ್ತಿದ್ದಾರೆ ಅಂತೇಳಿ ನಾನು ಆಶಿಸ್ತೇನೆ. ನಮಗೆ ಎಲ್ಲರೂ ಕೂಡ ಆತ್ಮೀಯ ಎಲ್ಲರಿಗೂ ನಮಸ್ಕಾರ. ನಾನು ರಸವನ್ನು ಕುರಿತಂತೆ ಉಪನ್ಯಾಸವನ್ನು ನಿನ್ನೆನೇ ಕೊನೆ ಮಾಡಬೇಕು ಅಂತ ಇದ್ದೆ. ಆದರೆ ಅದು ಇವತ್ತಿಗೂ ಮುಂದುವರಿಯುವಂತೆ ಆದದ್ದು ನನಗೂ ಆಶ್ಚರ್ಯವೇ. ಇವತ್ತಿನ ನಮ್ಮ ರಸಪಾಕ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಜೀವನದಲ್ಲಿ ಯಾವ ರೀತಿಯಲ್ಲಿ ಆವೇಶಗಳನ್ನು ನಾವು ನಿಯಂತ್ರಿಸ್ಕೊಳ್ಬೇಕು, ಇನ್ನೊಬ್ಬರಿಗೆ ಉಂಟಾಗುವ ಆವೇಶವನ್ನು ಹೇಗೆ ನಿಯಂತ್ರಣಕ್ಕೆ ತರಬೇಕು ಅನ್ನುವಂಥ ವ್ಯಾವಹಾರಿಕ ಅಂಶವನ್ನು ರಸದಲ್ಲಿ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆತ್ಮೀಯರೇ, ನಾವು ಆವೇಶಕ್ಕೆ ಯಾಕೆ ಒಳಗಾಗ್ತೀವಿ ಅಂದರೆ, ನನ್ನ ಮನಸ್ಸು ಅಂದರೆ ನಾನು, ನನ್ನ ಮನಸ್ಸಿನಲ್ಲಿ ಬರುವ ಆವೇಶವೂ ನಾನೇ ಅಂತ ಅನ್ನುವಾಗ ನಮಗೆ ಆ ಆವೇಶ ನಮ್ಮನ್ನು ಆಳೋದಕ್ಕೆ ಶುರು ಮಾಡುತ್ತೆ. ಆವೇಶ ನಮ್ಮನ್ನು ಆಳೋಕ್ಕೆ ಶುರು ಮಾಡಿದಾಗ ನಾನು ಏನು ಮಾಡ್ತೀನಿ ಅನ್ನೋದೇ ಗೊತ್ತಿರೋದಿಲ್ಲ. ಆ್ಯಂಗರ್ ಈಸ್ ಎ ಮ್ಯಾಡ್ನೆಸ್ ಆಫ್ ಶಾರ್ಟ್ ಡ್ಯೂರೇಷನ್ ಅಂತ ಹೇಳ್ತಾರೆ. ಅತ್ಯಂತ ಅಲ್ಪಾವಧಿ ಇದೆ ಅಷ್ಟೇ ಹೊರತು ಅದು ಹುಚ್ಚನೇ ಅಂತ. ಈ ಅಲ್ಪಾವಧಿಯ ಹುಚ್ಚಿನಿಂದ ದೂರ ಬರಬೇಕು, ಆವೇಶದ ಅಲ್ಪಾವಧಿಯ ಹುಚ್ಚಿನಿಂದ ದೂರ ಬರಬೇಕು ನಾವು. ಆದ್ದರಿಂದ ಹೇಗೆ ಬರೋದು? ಕಲೆ ಏನೋ ಅದನ್ನು ಅನುಭವವನ್ನು ಹೇಳೋದ್ರ ಮೂಲಕ ಮಾಡುತ್ತೆ. ಇದು ತತ್ವಶಾಸ್ತ್ರ ನೀನು ದೇಹವಲ್ಲ, ದೇಹದೊಳಗಿರುವ ಚೈತನ್ಯ, ಉಸಿರಾಟದಿಂದ ಬರುವ ಚೈತನ್ಯ ನಿನ್ನ ದೇಹದ ಎಲ್ಲ ಕೆಲಸಗಳನ್ನು ಮಾಡುತ್ತೆ. ಆವೇಶಕ್ಕೂ ಅದೇ ಕಾರಣ. ಆ ಆವೇಶಕ್ಕೆ ಕಾರಣ ತತ್ವವನ್ನು ತಿಳ್ಕೊ ಅಂತ ವೇದಾಂತ ಹೇಳುತ್ತೆ. ನಾವು ವೇದಾಂತಿಗಳೂ ಅಲ್ಲ, ಸಾಹಿತಿಗಳೂ ಅಲ್ಲ. ನಿತ್ಯ ಜೀವನದಲ್ಲಿ ನಾವು ಹೇಗೋ ಇದ್ದಿದ್ರಲ್ಲಿ ಆವೇಶದ ನಡುವೆಯೂ ನಿರಾಳವಾಗಿ ಇರಬೇಕು ಅಂತ ಅಪೇಕ್ಷೆ ಪಡುವ ಜನ. ಹಾಗಿರುವಾಗ ನಾವು ಏನು ಮಾಡಬೇಕು ಅನ್ನುವಂಥದ್ದು ಈಗ ನಮ್ಮ ಮುಂದೆ ಇರುವ ಸವಾಲು. ಆ ಸವಾಲನ್ನು ಕುರಿತು ನಾನು ಈ ದಿನ ನಿಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೇನೆ. ರಸವೇ ಜನನ, ವಿರಸ ಮರಣ, ಸಮರಸವೇ ಜೀವನ ಅಂತ ಬೇಂದ್ರೆ ಹೇಳಿದರು. ರಸವೇ ಜನನ ಅಂದ್ರೇನು?
ನನ್ನ ಸಮಚಿತ್ತ ಇದೆಯಲ್ಲ, ಆ ಸಮಚಿತ್ತ ಬರಬೇಕಾದ್ರೆ, ಮನಸ್ಸು ಸಮಾಧಾನವಾಗಿರ್ಬೇಕಾದ್ರೆ ರಸದ ಜನನವಾಗಬೇಕು ಅಂತ. ರಸದ ಜನನ ಆಗದಲೇ ಆವೇಶವಾಗಿದ್ದರೆ ಏನಾಗುತ್ತೆ? ಆಗ ವಿರಸ ಉಂಟಾಗುತ್ತೆ. ಆ ವಿರಸವೇ ಮರಣ ಅಂತ. ಹಾಗೆ ನೋಡಿದರೆ ಜಗತ್ತಿನಲ್ಲಿ ಯಾರ್ಯಾರು ಆವೇಶದಿಂದ ಅರಿಚಿ ಕಿರ್ಚಿ ಕೂಗಾಡ್ತಿದ್ದಾರೋ ಅವರೆಲ್ಲ ಬದುಕೇ ಇಲ್ಲ, ಅವರು ಸತ್ತೋಗಿದ್ದಾರೆ. ಬೇಂದ್ರೆ ಅವರ ಪ್ರಕಾರ ಅವರು ವಿರಸದಲ್ಲಿದ್ದಾರೆ, ಅವರು ಮರಣದಲ್ಲಿದ್ದಾರೆ. ಹಾಗಿದ್ದರಿಂದ ಏನಾಗ್ಬಿಡುತ್ತೆ ಅಂದರೆ, ನಮಗೆ ಆತ್ಮಜ್ಞಾನ ಇಲ್ಲ, ಕಾವ್ಯದ ರಸಪ್ರಜ್ಞೆ ಇಲ್ಲ. ನಮಗೆ ನಿತ್ಯ ಜೀವನದಲ್ಲಿ ಸುತ್ತ ನೋಡ್ತಾ ಇರ್ತೀವಿ, ನಾವು ಬೆಳಗಾಗೆ ಸಮಾಧಾನವಾಗಿದ್ದರೂ ಕೂಡ ಸ್ವಲ್ಪ ಹೊತ್ತಿಗಾಗಲೇ ನಮ್ಮ ಮನಸ್ಸು ಆವೇಶದ ಸುಳಿಗೆ ಸಿಕ್ಕಿ ಹಾಕಿಕೊಂಡು ಬಿಡುತ್ತೆ ಅನ್ನೋದು ನಿಮ್ಮ ಎಲ್ಲರ ಅನುಭವ. ಅದಕ್ಕೆ ನಾನು ಉದಾಹರಣೆ ಏನು ಕೊಡಬೇಕಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ದರೆ ನಾವು ಯಾಕೆ ಸಮಚಿತ್ತದಿಂದ ಇರಲು ಸಾಧ್ಯವಾಗುವುದಿಲ್ಲ? ನಮ್ಮ ಹುಟ್ಟಿನಿಂದ ನಮಗೆ ಮೌನ ವರವಾಗಿ ಬಂದಿದೆ. ನಮ್ಮ ಹುಟ್ಟಿನಿಂದ ಶಾಂತವಾಗಿರೋದು ನಮಗೆ ವರವಾಗಿ ಬಂದಿದೆ. ಅದಕ್ಕೇನು ಆಧಾರ ಅಂದರೆ, ಬಹಳ ಕಾಲ ಶಾಂತವಾಗಿರ್ಬೋದು, ಬಹಳ ಕಾಲ ಮೌನವಾಗಿರ್ಬೋದು, ಬಹಳ ಕಾಲ ಆವೇಶದಿಂದ ಇರೋಕ್ಕಾಗಲ್ಲ. ಎಷ್ಟೇ ಆವೇಶ ಆದರೂ ಕೊನೆಗೆ ಅದು ಮೌನದಲ್ಲಿಯೇ ಮುಕ್ತಾಯವಾಗಬೇಕು. ಈ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಮ್ಮ ಸಹಜ ಸ್ಥಿತಿ ಬಿಟ್ಬಿಟ್ಟು ಯಾಕೆ ಈ ಕೃತಕ ಸ್ಥಿತಿಗೆ ಹೊರಟೋಗ್ತೀವಿ, ಆವೇಶಕ್ಕೆ ಹೋಗ್ತೀವಿ ಅನ್ನೋವಂಥ ಪ್ರಶ್ನೆನ ನಾನು ಮೊದಲು ಉತ್ತರ ಹೇಳ್ತೇನೆ. ಯಾಕೆ ಅಂದರೆ, ಜಗಳದೊಳಗೆ ಜಗವೋ ಜಗದೊಳಗೆ ಜಗಳವೋ ಅನ್ನುವ ಮಟ್ಟಿಗೆ ನಮ್ಮ ಆವೇಶಗಳು ನಮ್ಮನ್ನು ಆಳ್ತಾ ಇವೆ. ಜಗತ್ತಿನಲ್ಲಿ ಎಲ್ಲಿ ನೋಡಿದರೂ ಆವೇಶಗಳೇ. ನಾನು ಆಗಲೇ ಒಂದು ಸುದ್ದಿ ಇದನ್ನು ಹಾಕಿದ್ದೆ, ಒಂದು ಸಂದೇಶ ಹಾಕಿದ್ದೆ. ಕಚೇರಿಲಿ ಹೋದ್ರೆ ಜಗಳ, ಪತ್ರಿಕೆ ಓದಿದ್ರೆ ಜಗಳ, ಮನೆಯಲ್ಲಿ ಮನಸ್ತಾಪ, ಮುನಿಸು ಎಲ್ಲ ಇದೆ. ಆದ್ದರಿಂದ ಇದರಲ್ಲಿ ನಾನು ನೆಮ್ಮದಿಯಾಗಿರೋದು ಹೇಗೆ ಅಂತ. ನಾನು ಸಮಚಿತ್ತ ಸಾಧಿಸಿದೆ ಅಂತ ಇಟ್ಕೊಳ್ಳೋಣ, ಸಾಧಿಸಿಲ್ಲ, ನಾನು ಸಾಧಿಸಿದ್ದೀನಿ ಅಂತ ಇಟ್ಕೊಳ್ಳೋಣ, ಆಗಲೂ ನಾನು ಸಮಚಿತ್ತದಿಂದ ಇರೋಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನನ್ನ ಸುತ್ತ ಅತೃಪ್ತ ಜನ ಇದ್ದಾರೆ. ಅವರೇನು ಮಾಡ್ತಾರೆ, ಅವರ ಅತೃಪ್ತಿಯನ್ನು ನನ್ನ ಮೇಲೆ ಹಾಕ್ತಾರೆ. ಆದ್ದರಿಂದ ಆವೇಶ ಅನ್ನೋದು ನನ್ನೊಳಗೆ ಹುಟ್ಟುವ ರೋಗ ಒಂದೇ ಅಲ್ಲ, ಇನ್ನೊಬ್ಬರಿಂದ ನಮಗೆ ತಗುಲುವ ಸೋಂಕು ರೋಗ ಕೂಡ ಅದು. ಆದ್ದರಿಂದ ನಾವು ಶಾಂತವಾಗಿರಬೇಕಾದ್ರೆ ಕಾಡಿಗೆ ಹೋಗ್ಬೇಕು. ವಯಸ್ಸಾದವರು ವೃದ್ಧಾಪ್ಯದಲ್ಲಿ ಕಾಡಿಗೆ ಹೋಗ್ತಾ ಇದ್ರು ಅಂತ ನಾವು ವಾನಪ್ರಸ್ಥಾಶ್ರಮ ಅಂತ ಕರೀತಾರೆ. ಯಾಕೆ ಹೋಗ್ತಿದ್ರು ಅಂದರೆ, ಅವ್ರ ಕೈಲಿ ಆವೇಶವನ್ನು ಎದುರಿಸುವ ತಾಕತ್ತಿರಲಿಲ್ಲ, ಕಾಡಿನಲ್ಲಿ ಆವೇಶಕ್ಕೆ ಅವಕಾಶವಿಲ್ಲ ಅನ್ನುವ ರೀತಿಯಲ್ಲಿ. ಆದರೆ ಈಗ ನಾವು ಸಾಯಬೇಕಾದ್ರೂ ಕಾಂಕ್ರೀಟ್ ಕಾಡಲ್ಲೇ ಸಾಯಬೇಕು. ಆದ್ದರಿಂದ ಈ ವಿಧಾನ ನಡೆಯೋದಿಲ್ಲ. ಎಷ್ಟೊಂದು ಆವೇಶ ಇದೆ ಅಂತ ನಮ್ಮ ಸುತ್ತಮುತ್ತ ನೋಡಿದರೆ ಗೊತ್ತಾಗುತ್ತೆ. ಆವೇಶ ಹೇಗೆ ಹುಟ್ಟುತ್ತೆ ಅಂದರೆ, ಅತೃಪ್ತಿಯಿಂದ ಹುಟ್ಟುತ್ತೆ. ಅರಿಷಡ್ ವರ್ಗಗಳು ಅಂತ ಹೇಳ್ತೀವಲ್ಲ, ಅವೆಲ್ಲ ಯಾವುದರಿಂದ ಹುಟ್ಟಿದೆ? ನಾನು ಸಂತೃಪ್ತನಾಗಿದ್ದೇನೆ, ಹೊರಗಿನ ಯಾವ ವಸ್ತುವು ನನಗೆ ಸಿಗಬೇಕಾಗಿಲ್ಲ ಅನ್ನುವ ಸಂತೃಪ್ತಿ ಇದ್ದವ್ರಿಗೆ ಆ ಅರಿಷಡ್ ವರ್ಗಗಳ ಭಯನೇ ಇಲ್ಲ. ಆದರೆ ನಾನೇ ಅತೃಪ್ತನಾದರೆ ನನ್ನೊಳಗೆ ಆವೇಶ ಬರುತ್ತೆ. ಆಯ್ತಪ್ಪ, ನಾನು ಅತೃಪ್ತನಾಗಿರೋಲ್ಲ, ಇದ್ದಿದ್ರಲ್ಲಿ ಹಾಯಾಗಿರ, ರಾಜರತ್ನಂ ಹೇಳೋ ಹಾಗೆ ನಮ್ಮಷ್ಟಕ್ಕೆ ನಾವಾಗಿ ಇದ್ದಿದ್ರಲ್ಲಿ ಹಾಯಾಗಿರ್ತೀನಿ ಅಂತ ಇಟ್ಕೊಳ್ಳೋಣ. ಆಗ ನೆಮ್ಮದಿಯಾಗಿರ್ತೀನೋ, ಆವಾಗ ನನಗೆ ಈ ಆವೇಶದ ಕಾಟ ಇಲ್ವೋ ಅಂದರೆ ಇದೇ ಆವೇಶದ ಕಾಟ. DVG ಅವರು ಮಂಕುತಿಮ್ಮನ ಕಗ್ಗದ 380ನೇ ಪದ್ಯದಲ್ಲಿ ಅದನ್ನು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ನೀವು ಓದಿರ್ತೀರಿ, ನೆನಪು ಮಾಡ್ತಾ ಇದ್ದೀನಿ ಅಷ್ಟೇ. ಏನಪ್ಪ ಅಂದರೆ, ಹುಲಿಯ ಕೆರಳಿಪುದು ಹುಲಿ, ಕಪಿಯ ನಣಕಿಪುದು ಕಪಿ, ಹುಲಿಯು ಕಪಿ ಅವಿತಿರದ ನರ ಜಂತುವೆಲ್ಲಿ. ಮನುಷ್ಯನಾದರೂ ಕೂಡ ಆ ಹುಲಿ ಕಪಿ ಔತ್ಕೊಂಡಿದೆ ಅವನ ಮನಸ್ಸಿನಲ್ಲಿ ಇದ್ರೆ, ಹುಲಿ ಕಪಿ ಇದೆಯಲ್ಲ, ಕಪಿ ಅನ್ನೋದು ಹಾಸ್ಯರಸ, ಹುಲಿ ಅನ್ನೋದು ಬೀಭತ್ಸರಸ ಅಂತ ಇಟ್ಕೊಳ್ಳಿ. ಹುಲಿಯು ಕಪಿ ಅವಿತಿರದ ನರಜಂತುವೆಲ್ಲಿ, ಮಲಗಿರಲು ಅವುಗಳನ್ನು ಅಂತೆ ಬಿಡುವುದು ಜಾಣು, ಕುಲುಕದರು ಬಾಲವನ್ನು ಮಂಕುತಿಮ್ಮ ಅಂತ ಹೇಳಿದ್ರು. ಅವು ಮಲಗೇ ಇಲ್ಲ, ಕಿರ್ಚಾಡ್ತಿವೆ. ಆದ್ದರಿಂದ ಎಲ್ಲರೂ ಅತೃಪ್ತಿಯವರೇ, ಎಲ್ಲರೂ ಕಿರ್ಚಾಡೋರೆ. ಹಾಗಾಗಿ ಯಾರು ಸಮಾಧಾನ ಮಾಡಬೇಕು? ಎಲ್ಲರೂ ಯಾರು ಒಬ್ರು ಸಂತೃಪ್ತರಾಗಿದ್ದರೆ, ಉಳಿದವರೆಲ್ಲ ಅತೃಪ್ತರಾಗಿದ್ದರೆ, ಆ ಸಂತೃಪ್ತರಾಗಿರೋರೆಲ್ಲ ಸೇರಿಕೊಂಡು ಏನು ಮಾಡ್ಬೋದು? ಅತೃಪ್ತರನ್ನ ಸಮಾಧಾನ ಮಾಡ್ಬೋದು. ಆದರೆ ಎಲ್ಲರೂ ಅತೃಪ್ತರಾಗಿದ್ದಾಗ ಊರವರೆಲ್ಲರೂ ಹಸೆಯಲ್ಲಿ ನಿಂತರೆ ಆರತಿ ಎತ್ತಲು ಜನರಲ್ಲಿ ಅಂತ KS ನರಸಿಂಹಸ್ವಾಮಿಯವರು ಒಂದು ಪದ್ಯದಲ್ಲಿ ಬರೀತಾರೆ. ಹಾಗಾಗಿ ನಾವೆಲ್ಲರೂ ಹಸೆಯಲ್ಲಿ ನಿಂತು ಬಿಟ್ಟಿದ್ದೀವಿ, ನಮ್ಮ ಆವೇಶವನ್ನು ಆರತಿ ಮಾಡಿ ಕಳೀರಿ ಅಂತ. ಯಾರು ಆರತಿ ಮಾಡಬೇಕು? ಇದು ಸಮಸ್ಯೆ.
ಆದ್ದರಿಂದ ಏನು ಮಾಡಬೇಕು ಅನ್ನುವಂಥದ್ದನ್ನು ಗಮನಿಸಬೇಕು. ಇಂಥ ಆವೇಶಗಳ ನಡುವೆಯೂ ಸಮಾಧಾನವಾಗಿರೋ ಜನರು ಇದ್ದಾರೆ. ಅವರು ನಮ್ಮ ಪಾಲಿಗೆ ಒಂದು ಸವಾಲು. ಯಾಕೆಂದರೆ ಉಳಿದವರೆಲ್ಲ ಸಮಾಧಾನವಾಗಿದ್ದಾರೆ, ಆವೇಶ ಅತೃಪ್ತಿಯಾಗಿದ್ದಾರೆ, ಇವರೊಬ್ಬರೇ ಆಗೋ ಸಮಾಧಾನವಾಗಿದ್ದು ಬಿಟ್ಟಿದ್ದಾರಲ್ಲ ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಹೇಗಿರ್ಬೋದು ಅವರು ಅಂದರೆ, ಆವೇಶಗಳು ಹೇಗೆ ಜಗತ್ತಿನಲ್ಲಿ ತುಂಬಿದೆಯೋ ಆವೇಶದಿಂದ ಹೊರಗೆ ಬರುವ ತಂತ್ರಗಳು ಕೂಡ ತುಂಬಿವೆ. ಆವೇಶ ಅನ್ನೋದು ಅಕ್ಕಿ ಇದ್ದ ಹಾಗೆ, ರಸ ಅನ್ನೋದು ಅನ್ನ ಇದ್ದ ಹಾಗೆ. ಅಕ್ಕಿಯನ್ನು ಅನ್ನ ಮಾಡುವ ಕಲೆ ಕೆಲವರಿಗೆ ಗೊತ್ತಿದೆ. ಅವರೇನು ಮಾಡ್ತಾರೆ, ಆವೇಶವನ್ನು ತಮ್ಮ ಅಂತ ಹತೋಟಿಲಿ ಇಟ್ಕೋತಾರೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ರಸಪಾಕ ಅಂದರೆ ಅದೇ ಏನದು, ರಸಪಾಕ ಅಂದರೆ ನಾವು ನಮ್ಮ ಆವೇಶವನ್ನು ಅಡುಗೆ ಮಾಡಿ ರಸವಾಗಿಸುವಂಥದ್ದೇ ರಸಪಾಕ ಅನ್ನುವ ಅರ್ಥದಲ್ಲಿ ನಾನು ಈ ಶೀರ್ಷಿಕೆಯನ್ನು ಕೊಟ್ಟೆ. ಹೀಗಾಗಿ ನಾವು ಗಮನಿಸಬೇಕಾದಂಥ ಸಂಗತಿಗಳಿವೆ. ಈಗ ಉದಾಹರಣೆಗೆ ದಾಸರ ಪದ ತಗೊಳ್ಳಿ. ದಾಸರ ಪದಗಳಲ್ಲಿ ಈ ಆವೇಶವನ್ನು ರಸವಾಗಿಸುವ ರಸಪಾಕದ ಬಗ್ಗೆ ಅನೇಕ ಪದ್ಯಗಳನ್ನ ಬರೆದಿದ್ದಾರೆ. 2 ಪದ್ಯ ನಾನೀಗ ನಿಮಗೆ ಸುಮ್ಮನೆ ಪ್ರಾತಿನಿಧಿಕವಾಗಿ ಹೇಳ್ತೇನೆ, ನೀವು ಉಳಿದ ಪದ್ಯಗಳು ನೀವೇ ಹುಡುಕೊಳ್ಳಿ. ಒಂದು, ಪುರಂದರದಾಸರು ಅನುಭವದಡಿಗೆಯ ಮಾಡಿ ಅನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅಂತ ಹೇಳಿದ್ದಾರೆ. ಇಲ್ಲಿ ಏನಾಗಿದೆ, ಅನುಭವದ ಅಡಿಗೆಗೆ ಅನುಭಾವಿಗಳು ಬಂದರೆ, ನಾನು ಮುಂಚೆನೇ ರಸ ಅನ್ನೋದಕ್ಕೆ ಹೇಳಿದ್ದೆ, ಯಾವನು ಭಾವ ವಿಭಾವ ಅನುಭಾವ ಸಂಯೋಗಾತ್ ರಸ ನಿಷ್ಪತ್ತಿ ಅಂತ. ಅನುಭಾವಿಗಳ ಜೊತೆ ಸೇರಿದರೆ ನಮ್ಮ ಆವೇಶವನ್ನು ಅವರು ರಸವಾಗಿ ಮಾಡ್ತಾರೆ ಅನ್ನುವಂಥದ್ದು. ಇದು ಒಂದು ರೀತಿಯಾದ, ನಮ್ಗೆ ಯಾರ ಅನುಭಾವಿಗಳು ಹುಡುಕೊಂಡು ಹೋಗೋಣ, ಎಲ್ಲರೂ ತೃಪ್ತಿರೇ ನಮ್ಮ ಸುತ್ತ ಇರೋದು ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೂ ಕೂಡ ಪುರಂದರದಾಸರೇನೆ ಇನ್ನೊಂದು ಪದ್ಯದಲ್ಲಿ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ವಿಠಲನಾಮ ತುಪ್ಪವ ಹರಿಸಿ ಬೆರೆಸಿ ಬಾಯಿ ಚಪ್ಪಲಿಸಿರೋ ಅಂತ ಹೇಳ್ತಾರೆ. ಅಂದ್ರೆ ಏನಾಯ್ತು, ನೀವು ಆವೇಶಕ್ಕೊಳಗಾದಾಗ ಭಗವಂತನ ಧ್ಯಾನ ಮಾಡಿ, ಆಗ ನೀವು ಸಮಾಧಾನ ಆಗ್ತೀರಾ ಅಂತ. ಈಗ ನಾನು ಆ ಪದ್ಯದ 2 ನುಡಿಗಳನ್ನು ನಿಮ್ಮ ಮುಂದೆ ಓದೋದಕ್ಕೆ ಇಷ್ಟಪಡ್ತೇನೆ. ರಸಪಾಕ ಮಾಡುವ ವಿಧಾನವನ್ನು ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ. ಒಮ್ಮನ ಗೋಧಿಯ ತಂದು, ಒಮ್ಮನ ಅಂದರೆ ಏಕಾಗ್ರತೆ. ಈ ಆವೇಶಗಳೆಲ್ಲ ಬಿಟ್ಬಿಡ್ಲಿ, ಈ ಆವೇಶಗಳು ಬರುತ್ತೆ ಹೋಗುತ್ತೆ. ನಾನು ನನ್ನ ಚೈತನ್ಯಕ್ಕೆ ಯಾವ ಆವೇಶವೂ ಇಲ್ಲ, ನನ್ನ ಉಸಿರಾಟಕ್ಕೆ ಯಾವ ಆವೇಶವೂ ಇಲ್ಲ, ಅದ್ರ ಪಾಡಿಗೆ ನಡೀತಿ ಸೂರ್ಯೋದಯಕ್ಕೆ ಯಾವ ಆವೇಶವೂ ಇಲ್ಲ, ನಾನು ಪ್ರಕೃತಿಯ ಒಂದು ಭಾಗ, ಪ್ರಕೃತಿಗೆ ಯಾವ ಆವೇಶವೂ ಇಲ್ಲ ಅನ್ನುವ ಒಮ್ಮನದ ಗೋಧಿಯನ್ನು ತರಬೇಕಂತೆ. ಆಮೇಲೆ ವೈರಾಗ್ಯ ಕಲ್ಲಲ್ಲಿ ಬೀಸಿ, ಅದು ಪ್ರಪಂಚದವ್ರು ಯಾರು ಕಿರ್ಚಿದ್ರೆ ಏನಾಗಬೇಕಾಗಿದೆ ನನಗೆ. ಈಗ ಪ್ರಪಂಚದ 100 ಜನ ನನ್ನ ಪಾಠ ಸರಿಗಿಲ್ಲ ಅಂತ ಬೈದ್ರು ಅಂತ ಇಟ್ಕೊಳ್ಳೋಣ. ನಾನು ಚೆನ್ನಾಗಿ ಪಾಠ ಮಾಡಿ ನನ್ನ ಹುಡುಗರು ಮೆಚ್ಕೊಂಡ್ರೆ ಅವ್ರು ಬೈದಿದ್ರಿಂದ ಏನಾಗುತ್ತೆ. ಅದನ್ನ ಒಮ್ಮನ ಗೋಧಿಯ ತಂದು ವೈರಾಗ್ಯ ಕಲ್ಲಲ್ಲಿ ಬೀಸಿ ಸುಮ್ಮಾನ ಸಜ್ಜಿಗೆ ತೆಗೆದು, ಸುಮ್ಮಾನ ಅಂದರೆ ಸಂತೋಷ ಸಂತೃಪ್ತಿಯಾಗಿರೋದು, ಸಣ್ಣ ಶಾವಿಗೆ ಹೊಸೆದು ಹೃದಯವೆಂಬೋ ಮಡಕೆಯಲ್ಲಿ ಭಾವವೆಂಬೋ ಹೆಸರನ್ನಿಟ್ಟು, ನೋಡಿ ಅಲ್ಲಿ ಭಾವ ಬಂತು, ರಸಕ್ಕೆ ಸಂಬಂಧಪಟ್ಟಿದ್ದು. ಬುದ್ಧಿಯಿಂದ ಪಾಕ ಮಾಡಿ ಅದನ್ನು ಬುದ್ಧಿಯಿಂದ ಅನುಭವ ಬೆರೆಸಿ ಪಾಕ ಮಾಡಿ ಪರಿವಾಣದೊಳಗೆ ನೀಡಿ ಎಲ್ರಿಗೂ ಕೊಡಿ ಅನ್ನುವಂಥ ಮಾತಿರೋದ್ರಿಂದ ಕೊನೆಗೆ ಆನಂದವೆಂಬ ತೇಗು ಬಂದ ಪರಿಯಲ್ಲಿ ಆನಂದ ಮೂರ್ತಿ ನಮ್ಮ ಪುರಂದರ ವಿಠಲನ ನೆನೆಯಿರೋ ಅಂತ ಹೇಳ್ತಾರೆ. ಅದರಿಂದ ರಸಪಾಕ ತಯಾರಿಸುವ ವಿಧಾನವನ್ನು ಈ ಪದ್ಯ ತನ್ನದೇ ಆದ ರೀತಿಯಲ್ಲಿ ವಿವರಿಸಿದೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಆದ್ದರಿಂದ ಇಲ್ಲಿ ನಾವು ರಸಪಾಕ ತಯಾರಿಸಬೇಕಾದ್ದು ಯಾವುದನ್ನ ಅನ್ನೋದನ್ನು ಯೋಚನೆ ಮಾಡಿ. ನಮ್ಮೊಳಗೆ ಉಂಟಾದ ಆವೇಶವನ್ನು ರಸಪಾಕ ಮಾಡ್ಕೋಬೇಕು. ಬೇರೆಯವರಿಗೆ ಉಂಟಾದ ಆವೇಶವು ಅವ್ರು ನಮ್ಮ ಹತ್ರ ಬಂದು ಹೇಳ್ತಾರಲ್ಲ, ಅದನ್ನೂ ಕೂಡ ರಸಪಾಕವಾಗಿಸ್ಕೊಳ್ಬೇಕು. ಆದ್ದರಿಂದ ನಾನು ಮುಂಚೆನೇ ಹೇಳಿದಾಗೆ ಆವೇಶ ಸೋಂಕು ರೋಗ ಆಗಿದ್ದರಿಂದ ಏನು ಮಾಡಬೇಕು ಅಂದರೆ ನಾವು ಹಾಗೆ ಮಾಡಬೇಕು. ಹೇಗೆ ಮಾಡೋದು ಇದನ್ನು, ರಸಪಾಕ ತಯಾರಿಸೋದು ಹೇಗೆ ಅನ್ನುವ ಪ್ರಶ್ನೆಗೆ ಮುಂದಕ್ಕೆ ಈಗ ನೋಡೋಣ. ನಮ್ಮ ಮನಸ್ಸು ಅನೇಕ ಕಡೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದೆಲ್ಲಿಗೆ ಚಂಚಲ ಚಿಟ್ಟೆಯಂತೆ ಹಾರಾಡ್ತಾನೇ ಇರುತ್ತೆ. ಎಷ್ಟು ಹಾರಾಡಿದ್ರು 2 ಜಾಗ ಇರೋದು ಅದಕ್ಕೆ. ನನ್ನ ಮನಸ್ಸಿಗೆ ಎರಡು ಜಾಗ ಯಾವುದಿದೆ? ಮೊದಲನೇ ಜಾಗ ಜಗತ್ತು, 2ನೇ ಜಾಗ ನನ್ನ ಒಳ ಜಗತ್ತು. ಹೊರ ಜಗತ್ತಿನಲ್ಲಿ ನನ್ನ ಮನಸ್ಸನ್ನು ಲಕ್ಷ್ಯ ಕೊಡ್ತಾ ಹೋದರೆ ಹೊರ ಜಗತ್ತು ಅತ್ಯಂತ ವಿಶಾಲವಾದದ್ದು, ವ್ಯಾಪಕವಾದದ್ದು. ಆದ್ದರಿಂದ ನನ್ನ ಮನಸ್ಸು ಎಲ್ಲೂ ಒಂದು ಕಡೆ ನೆಲೆ ನಿಲ್ದಲೇನೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹಾರಾಡ್ತಾ ಇರುತ್ತೆ ಹೊರತು ಅದು ಎಲ್ಲೂ ಏಕಾಗ್ರತೆಯಿಂದ ಇರೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ
ಅದಕ್ಕೆ ಅವ್ರು ಹೇಳಿದ್ದು ಒಮ್ಮಾನ ಗೋಧಿಯ ತಂದು ಅಂದರೆ ನೀವು ಹೊರ ಜಗತ್ತಿನ ಕಡೆಗೆ ಸ್ವಲ್ಪ ವಿಮುಖರಾಗಿ ಅಂತರಂಗದ ಜಗತ್ತಿಗೆ ಬಂದು ನೋಡಿ ಅಂತ. ಅಂತರಂಗದ ಜಗತ್ತಿನಲ್ಲಿ ವೈವಿಧ್ಯ ಇಲ್ವೋ? ಇದೆ. ನಮ್ಮ ಹೊರ ಜಗತ್ತಿನಲ್ಲಿ ಇರುವಷ್ಟು ವೈವಿಧ್ಯ ಇಲ್ಲ. ಅಂತರಂಗದ ಜಗತ್ತಿನಲ್ಲಿ ಬೇರೆ ಬೇರೆ ಭಾವಗಳಿವೆ. ನಂಗೊಂದ್ಸರಿ ಭಯ ಆಗುತ್ತೆ, ಒಂದ್ಸರಿ ಆಸೆ ಆಗುತ್ತೆ, ಒಂದ್ಸರಿ ಕೋಪ ಬರುತ್ತೆ, ಒಂದ್ಸರಿ ಸಮಾಧಾನ ಬರುತ್ತೆ. ನಾನು ಉತ್ಸಾಹವಾಗಿ ಸಮಸ್ಯೆಯನ್ನು ಪರಿಹರಿಸ್ತೀನಿ ಅನ್ನುವಂಥ ಒಂದು ಉತ್ಸಾಹ ಬರುತ್ತೆ. ಹೀಗೆಲ್ಲ ಇರೋದ್ರಿಂದ ಹೊರ ಜಗತ್ತಿನ ಹಾಗೆ ಅಲ್ದಿದ್ರು ಒಳ ಜಗತ್ತಿನಲ್ಲೂ ವೈವಿಧ್ಯ ಇದೆ. ಆದ್ದರಿಂದ ನಮ್ಮ ಲಕ್ಷ್ಯವನ್ನ ನಾವು ಅಲ್ಲೂ ಕೂಡ ಚಂಚಲಗೊಳಿಸಿಕೊಳ್ಳಲು ಸಾಧ್ಯ. ಅದಕ್ಕೋಸ್ಕರ ಚಂಚಲಗೊಳಿಸದಲೇನೆ ಒಂದೇ ಕಡೆಗೆ ಲಕ್ಷ್ಯ ಕೊಡಬೇಕು ಅನ್ನೋದನ್ನೇ ಅವರು ಒಮ್ಮನ ಗೋಧಿಯ ತಂದು ಅಂತೇಳಿ. ಆದ್ದರಿಂದ ನಾವು ಏನಾಗಬೇಕಾಗುತ್ತೆ ಅಂದರೆ ಚಿಂತೆ ಮಾಡ್ತಾ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋ ಹಾಗಾಗಬಾರ್ದು. ಹಾಗನ್ಬಿಟ್ಟು ಅತಿಯಾಗಿ ಉತ್ಸಾಹದಿಂದ ಕೆಲಸ ಮಾಡಿ ಮನಸ್ಸಿನ ನೆಮ್ಮದಿನೂ ಕಳ್ಕೊಬಾರ್ದು. ಹೀಗಿರಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ಅಂತರಂಗದಲ್ಲಿ ಇರುವ ಅವಕಾಶಗಳನ್ನು ನನ್ನ ಈಗಿನ ಮನಸ್ಥಿತಿ ಯಾವುದು ಬೇಕೋ ಆ ಕಡೆಗೆ ಲಕ್ಷ್ಯ ಕೊಡಬೇಕು. ಅಗತ್ಯಕ್ಕೆ ಅನುಗುಣವಾಗಿ ಲಕ್ಷ್ಯ ಕೊಡಬೇಕು. ಅದು ಆ ಲಕ್ಷ್ಯ ಅಥವಾ ಅದೊಂದೇ ಸಾಲಲ್ಲ, ಇನ್ನೊಂದು ಬೇಕು ಅಂದರೆ ಅದಕ್ಕೂ ಕೊಡಬೇಕು. ಅದರಿಂದ ನನ್ನ ಈಗಿನ ಸ್ಥಿತಿ ಆ ಕರ್ತವ್ಯ ನಿರ್ವಹಣೆಗೆ ಅನುಕೂಲವಾಗುವ ಹಾಗೆ ಮಾಡಬೇಕಾದಾಗ ಲಕ್ಷ್ಯವನ್ನ ಅನೇಕ ಅವಕಾಶಗಳಲ್ಲಿದೆಯಲ್ಲ ಅದನ್ನ ಸರಿಯಾದ ಅನುಪಾತದಲ್ಲಿ ಕೊಟ್ಟರೆ ಆಗ ಸರಿಯಾದ ಅನುಪಾತ ಸವಿಯಾದ ಅನುಭವವನ್ನು ತಂದುಕೊಡುತ್ತೆ. ಇದು ಒಂದು ವಿಧಾನ. ಇನ್ನೊಂದು ವಿಧಾನವನ್ನು ನಾನು ನಿಮ್ಗೆ ಹೇಳ್ತೇನೆ. ಅದೇನಪ್ಪ ಅಂದರೆ ನಾವು ಕೆಲಸ ಮಾಡೋದೇ ಆವೇಶವನ್ನು ವ್ಯಕ್ತಪಡಿಸ್ಬೋದು. ಕೆಲಸದ ಮೂಲಕ ಆವೇಶವನ್ನು ಹೊರತು ಹಾಕ್ಬೋದು. ನನಗೆ ಪ್ರೀತಿಯಾಗಿದೆ ಅಂತ ಇಟ್ಕೊಳ್ಳ ನಿಮ್ಮನ್ನು ಕಂಡ್ರೆ ನೀವು ಮನೆಗೆ ಬಂದಾಗ ಕೂತ್ಕೊಂತ ಉಪಚಾರ ಮಾಡಿ ನಮ್ಮ ಮನೇಲಿರೋ ಏನೋ ಆಹಾರ ಇದೆಯೋ ಅದನ್ನು ನಿಮ್ಗೆ ಕೊಟ್ಟು ಕುಡಿಯೋಕೆ ನೀರು ಬೇಕಾ ಏನು ಬೇಕು ಅಂತ ಉಪಚಾರ ಮಾಡಿದಾಗ ಅದು ಪ್ರೀತಿಯ ಅಭಿವ್ಯಕ್ತಿ ಆಗುತ್ತೆ. ಹಾಗಾಗಿ ಆವೇಶವನ್ನು ಅಭಿವ್ಯಕ್ತಿಗೊಳಿಸೋದ್ರಿಂದ ಅದಕ್ಕೊಂದು ಪರಿಪಕ್ವತೆ ಬರುತ್ತೆ. ಆದರೆ ಕೆಲವು ಆವೇಶಗಳಿದೆ ಅಭಿವ್ಯಕ್ತಿಗೊಳಿಸಿದ್ರೆ ಕಷ್ಟ. ಈಗ ನಂಗೆ ಕೋಪ ಬಂತು ನಿಮ್ಗೆ ಕೆನ್ನೆ ಹೊಡೆದು ನನ್ನ ಸಮಸ್ಥಿತಿ ತಂದ್ಕೊಂಡ್ರೆ ನೀವು ಅದಕ್ಕೆ ಪ್ರತಿಯಾಗಿ ನನಗೆ ಕೆನ್ನೆ ಹೊಡೆದು ಸಮಸ್ಥಿತಿಯನ್ನು ಕಳೀತಾರೆ. ಆದರೆ ಕೆಲವು ನಾವು ನಿತ್ಯದ ಕೆಲಸಕ್ಕೇನೆ ಇದು ನಾನು ಮಾಡ್ತಿರೋ ಕರ್ತವ್ಯ ಅಂತ ಆವೇಶವನ್ನು ಬೆರೆಸಿದಲೇ ಅದನ್ನು ಹಾಗೆ ಕೆಲಸ ಮಾಡಿ ಅದು ಆವೇಶವನ್ನು ರಸವಾಗಿಸುವ ರೀತಿಯಲ್ಲಿ ಕೆಲಸ ಮಾಡಿದರೆ ಆಗ ಆವೇಶ ರಸ ಆಗೋದಕ್ಕೆ ಸಾಧ್ಯ ಇದೆ. ಅನೇಕರು ಅದು ನೋಡಿ ಹೇಳ್ತಾರೆ, ಮನಃಶಾಸ್ತ್ರಜ್ಞರು ಏನು ಹೇಳ್ತಾರೆ ಅಂದರೆ ಯಾವ ಆವೇಶ ಕೆಲಸವಾಗಿ ಅಭಿವ್ಯಕ್ತಿಯಾಗಲ್ವೋ ಅದು ನಮ್ಮ ಮನಸ್ಸನ್ನು ಕಾಡಿಸುತ್ತೆ. ಯಾವ ಕೆಲಸ ಆವೇಶ ಇದ್ದದ್ದು ಒಂದು ಕ್ರಿಯೆಯಾಗಿ ಹೊರಗೆ ಬಂದ್ಬಿಡುತ್ತೋ ಅದು ನಮಗೆ ಹಿತ ಕೊಡುತ್ತೆ ಅಂತ ಹೇಳಿದ್ದಾರೆ. ಇದು ಒಂದು ರೀತಿಯಲ್ಲಿ ರಸಪಾಕ ತಯಾರಿಸುವ ವಿಧಾನ. ಇನ್ನೊಂದು ಈ ಆವೇಶ ಅಂಟು ರೋಗ ಅಂತ ಹೇಳಿದ್ನಲ್ಲ, ಅದರಿಂದ ಒಂದು ಅಂಶ ನಮ್ಮನ್ನ ಸಮಾಧಾನ ಮಾಡುವಂಥದ್ದು ಏನಪ್ಪ ಅಂದರೆ ನನ್ನ ಕಷ್ಟ ನನಗೇ ಅಲ್ಲ, ಇತರರ ಕಷ್ಟ ಇತರರಿಗೂ ನನ್ನ ಕಷ್ಟವನ್ನು ನಾನು ನನಗೇ ಗೊತ್ತಿಲ್ಲ ಹಾಗೆ ಹಂಚ್ತಾ ಇರ್ತೇನೆ. ಹಾಗೆ ಅನ್ಯರ ಕಷ್ಟ ಅವರಿಗೇ ಅಲ್ಲ, ಅದು ನನಗೂ ಬರುತ್ತೆ ಅನ್ನುವಂಥದ್ದು ಈ ಸೋಂಕು ರೋಗ ಅನ್ನೋದನ್ನ ನಾನು ಈ ರೀತಿ ಹೇಳಿದೆ. ಆದ್ದರಿಂದ ನಾನು ನನ್ನ ಕಷ್ಟ ಅನುಭವಿಸುವಾಗ ನನ್ನಂತೆಯೇ ಅನೇಕ ಜನ ಕಷ್ಟಪಡಿದವರು ಇದ್ದಾರೆ. ಅವ್ರ ಕಷ್ಟವನ್ನು ನಾನು ರಸವಾಗಿಸಿಕೊಂಡ ಹಾಗೆ ನನ್ನ ಕಷ್ಟವನ್ನು ನಾನು ರಸವಾಗಿಸಿಕೊಳ್ಳೋದು ನನ್ನ ಜವಾಬ್ದಾರಿ. ಆದ್ದರಿಂದ ಪ್ರಪಂಚದ ತುಂಬ ಆವೇಶ ಇದೆ, ರಾ ಮೆಟೀರಿಯಲ್ ಅಕ್ಕಿ ಇದೆ, ಅನ್ನ ಮಾಡೋಕೆ ವ್ಯವಸ್ಥೆ ನಾನು ಮಾಡ್ಕೋಬೇಕು ಅನ್ನೋ ಭಾವನೆ ಇದೆಯಲ್ಲ. ಆದ್ದರಿಂದ ಏನಾಗುತ್ತೆ, ನಾವು ಆವೇಶವನ್ನು ರಸವಾಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮಂಕುತಿಮ್ಮನ ಕಗ್ಗದೆಲ್ಲ ಹೇಳಬೇಕಾದ್ರೆ ನಗು ಒಂದು ರಸಪಾಕ ನೋಡಿ, ಅವರು ರಸದ ಹೇಳ್ತಾರೆ, ರಸಪಾಕ ಅಂತ ಹೇಳ್ತಾರೆ, ಅಡುಗೆ ಅಂತ ಹೇಳ್ತಾರೆ. ನಗು ಒಂದು ರಸಪಾಕ, ಅಳು ಒಂದು ರಸಪಾಕ. ನಾವೇನಂತೀವಿ, ನಗು ರಸಪಾಕ ಸರಿ, ಅಳು ಕಹಿನಲ್ಲ, ಅದನ್ಯಾರು ರಸಪಾಕ ಅಂತಾರೆ ಅಂತಂದ್ರೆ ಮುಂದಕ್ಕೆ ಹೇಳ್ತಾರೆ, ನಗು ಆತ್ಮ ಪರಿಮಳವ ಪಸರಿಸುವ ಕುಸುಮ, ಅಳು ನಮ್ಮ ಅಂತಃಸತ್ವವನ್ನು ಕಳೆದು ಮೇಲೆ ದುಗುಡ ಅಂತಃಸತ್ವವನ್ನು ಕಳೆದು ಮೇಲೆತ್ತುವ ಮಂತು, ಬಗೆದು ಎರಡನ್ನೂ ಭುಜಿಸು ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದ್ರೆ ಏನಾಗುತ್ತೆ, ರಸಪಾಕ ತಯಾರಿಸೋರು ನೋವನ್ನು ಮಾತ್ರ ಬಿಸಾಕಿ, ತಿಪ್ಪೆ ಹಾಕಿ ಬಿಸಾಕಿ ನಲಿವನ್ನು ಮಾತ್ರ ಮಾಡುವ ನಮ್ಮ ಜೀವನ ಶೈಲಿಯನ್ನ DVG ಅವರು ಒಪ್ಪೋದಿಲ್ಲ. ಎರಡನ್ನೂ ಅನುಭವಿಸ್ಬೇಕು, ಅಂದ್ರೆ ಸುಖ ದುಃಖದ ಆಚೆಗೆ ಹೋಗ್ಬೇಕು ಅನ್ನುವಂಥದ್ದನ್ನು ಹೇಳ್ತಾರಲ್ಲ, ಅದು ಒಂದು ರೀತಿಯಲ್ಲಿ ಗಮನಿಸಬೇಕಾದ್ದು. ಬದುಕು ನೀರಸ ಅಂತ ನಾವೇ ಆವೇಶ ತಂದ್ಕೊಡ್ತೀವಿ ಅಂತ ನಾನು ಕಳೆದ ಜಾಲದಲ್ಲಿ ಲೀಲಾ ಜಾಲದಲ್ಲಿ ಹೇಳಿದ್ದೆ. ಆದ್ದರಿಂದ ಆವೇಶ ಇದೆಯಲ್ಲ ಅದು ಸಂವಹನ,
ನಾನು ನನ್ನ ಕೋಪನ ತಡ್ಕೊಳ್ದಿದ್ರೆ ಅದು ಇನ್ನೊಬ್ಬರ ಹತ್ರ ಹೇಳ್ತೀನಿ, ಅಥವಾ ಯಾರ ಮೇಲೆ ಕೋಪ ಅವ್ರ ಮೇಲೆ ಕೋಪ ತೀರಿಸ್ಕೋತೀನಿ. ಆವೇಶ ಅನ್ನೋದು ಸಂಮೋಹನಕ್ಕೆ ದಾರಿ ಮಾಡಿಕೊಡುತ್ತೆ, ಆದರೆ ರಸ ಸಂಶ್ಲೇಷಣೆಗೆ ದಾರಿ ಮಾಡಿಕೊಡ್ಬೇಕು. ಸಂಮೋಹನಕ್ಕೆ ಮಾಡಿಕೊಡದೆ ಇರುವಂಥದ್ದನ್ನ ಏನಾಗಬೇಕು, ಸಂಶ್ಲೇಷಣೆಗೆ ದಾರಿ ಮಾಡಿಕೊಡ್ಬೇಕು, ರಸದ ಸಂಶ್ಲೇಷಣೆಗೆ. ಆದ್ದರಿಂದ ನಾವು ಅನೇಕ ಸಾರಿ ನಮ್ಮ ಆವೇಶಗಳನ್ನ ಹೇಳ್ಕೊಂಡು ಕಳ್ಕೊಳ್ಳೋದಕ್ಕಿಂತ ಆವೇಶವನ್ನು ರಸವಾಗಿಸೋದು ತುಂಬ ಪ್ರಯತ್ನಪೂರ್ವಕವಾಗಿ ನಾವು ಮಾಡ್ಬೋದಾದಂಥ ಕೆಲಸ ಅಂತ. ಅದು ಏನೂ ಮಾಡೋಕ್ಕಾಗಲಿಲ್ಲ, ನಾವು ಆವೇಶನೇ ಅನುಭವಿಸ್ತಿದ್ದೀವಿ, ದುಃಖನೇ ಅನುಭವಿಸ್ತಿದ್ದೀವಿ, ಕೋಪನೇ ಅನುಭವಿಸ್ತಿದ್ದೀವಿ, ಭಯನೇ ಅನುಭವಿಸ್ತಿದ್ದೀವಿ ಅಂತ ಇಟ್ಕೊಳ್ಳಿ, ಅದೂ ನಷ್ಟವಲ್ಲ. ಯಾಕೆಂದರೆ ನಮ್ಮ ನೋವು ನಲಿವುಗಳಿದೆಯಲ್ಲ, ಅದು ನಮಗೆ ನೋವು ನಲಿವು ಸರಿ, ಕೆಲವರ ಪಾಲಿಗೆ ಅದು ರಂಜನೆ. ಅಂತಿದ್ದ ಆಗ್ಬೇಕು ನಮಗೆ ಅಂತ ನಾವು ಹೇಳ್ತಿರ್ತೀವಿ. ಇನ್ನು ಕೆಲವರ ಪಾಲಿಗೆ ಕಲಿಕೆ. ಅದು ನೋಡಿದೆ, ಅವ್ರು ಕಷ್ಟಪಡ್ತಿದ್ದಾರೆ, ಆ ಕಷ್ಟಕ್ಕೆ ನಾನು ಸಿಕ್ಕಾಕೋಬಾರ್ದು ಅಂತ ನಮ್ಮ ನೋವಿನಿಂದ ಅವ್ರಿಗೆ ಪಾಠ ಇದೆ. ಕೆಲವರಿಗೆ ಮಾರ್ಗದರ್ಶನ, ಅವ್ರು ನೋಡಿ ಎಷ್ಟು ಚೆನ್ನಾಗಿ ಕಷ್ಟ ಎದುರಿಸ್ತಿದ್ದಾರೆ, ನಾನು ಅವ್ರ ಹಾಗೆ ಎದುರಿಸ್ಬೇಕು ಅನ್ನೋಂಥ ಮಾರ್ಗದರ್ಶನ ಆಗಿದೆ. ಕೆಲವರಿಗೆ ಸಹನೆಯ ಪಾಠ, ಕೆಲವರಿಗೆ ಸಂಯಮದ ಪಾಠ. ಹಾಗಾಗಿರೋದ್ರಿಂದ ನೋವನ್ನು ನಾವು ಪಡಬೇಕು ಅಂತ. ಅದಕ್ಕೂ ಮಂಕುತಿಮ್ಮನ ಕಗ್ಗದಲ್ಲಿ DVG ಅವರು ಪ್ರಸ್ತಾಪ ಮಾಡಿದ್ದಾರೆ. ಏನಂತ, ನೋವ ನೀ ಪಡುವ ಆರ ಸುಖಕ್ಕೋಸುಗವೋ ಯಾವ ಹಿತಕ್ಕೋಸುಗವೋ ಆವಾವ ಕಾರಣದಿನೋ ಆವ ಯೋಜನೆಗೋ ನೋವ ನೀ ಪಡುವುದೇ ದೈವೇಚ್ಛೆಯಾಗಿರದೆ ದೈವ ಕುರುಡೆನ್ನದಿರು ಮಂಕುತಿಮ್ಮ. ನನ್ನ ನೋವಿಗೆ ದೈವ ಕಾರಣ ಅಂತ ದೈವನೂ ದೂಷಿಸ್ತೀವಿ ನಾವು, ಆದರೆ ದೈವವೇ ಕೊಟ್ಟಿದೆ ಅಂತ ಅಂದ್ಕೊಂಡ್ರೆ ಅವಾಗ ನಮ್ಗೆ ಆವೇಶ ತಾನಾಗೆ ಕಮ್ಮಿ ಆಗುತ್ತೆ. ಅದಕ್ಕೆ ಕನಕದಾಸರು ತನು ನಿನ್ನದು ಜೀವನ ನಿನ್ನದು ರಂಗ ಅನುದಿನದಲ್ಲಿ ಬಾ ಸುಖ ದುಃಖ ನಿನ್ನದಯ್ಯ ಅಂತ. ನೋಡಿ, ಆ ಸುಖ ದುಃಖದ ರಸವನ್ನು ಅವರು ನನ್ನದಲ್ಲಪ್ಪ, ದೇಹ ನನ್ನದಲ್ಲ, ನಿಂದು ಪ್ರಕೃತಿದು, ಜೀವನ ನಿಂದೆ, ಎರಡೂ ನಿಂದೆ ಆದ್ಮೇಲೆ ದುಃಖ ಯಾಕೆ ನಂದಾಗುತ್ತೆ ಅಂತ ಈ ಡಿಸ್ಟೆನ್ಸಿಂಗ್ ವಿತ್ ಹ್ಯಾಪಿನೆಸ್ ಅಂಡ್ ಸಾರೋ ಇದೆಯಲ್ಲ, ಅದನ್ನ ಕನಕದಾಸರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ ಅನ್ನುವಂಥದ್ದು ತುಂಬ ಮುಖ್ಯವಾದದ್ದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈಗ ಸಮಾವೇಶ ಅನ್ನೋ ಪದ ಬರೆದ ಕೇಳಿದ್ದೀರ, ಸೆಮಿನಾರ್ ಅನ್ನುವಾಗ ಸಮಾವೇಶ ಅಥವಾ ಎಲ್ಲ ಒಟ್ಟು ಸೇರಿರೋದು ಅಂತ. ಹಾಗಂದ್ರೆ ಏನು ಸಮಾವೇಶ ಅಂದ್ರೇನು? ಸಮ ಆವೇಶ, ಎಲ್ಲ ಸಮಮನಸ್ಕರು ಒಂದು ಕಡೆ ಸೇರ್ಕೊಳ್ಳೋದು. ಆವೇಶ ಅಂದ್ರೆ ಬಂದು ಸೇರ್ಕೊಳ್ಳೋದು ಅಂತ. ಅವ್ರು ಎಲ್ಲೋ ಇದ್ರು ಬಂದು ಸೇರ್ಕೊಂಡ್ರು, ಅದು ಸಮಾವೇಶ. ಆದರೆ ಸಮಾವೇಶದಲ್ಲೂ ಆವೇಶ ಬರುತ್ತೆ ಅಲ್ವೇ? ಒಂದು ಅನೇಕ ಸಮಾವೇಶಗಳಲ್ಲಿ ಜಗಳಗಳು ಹತ್ಕೊಳ್ಳುತ್ತೆ. ಅದರಿಂದ ಆವೇಶ ಅನ್ನೋದಕ್ಕೆ ಎರಡು ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು. ಆವೇಶ ಅನ್ನೋದು ನಾವೇನು ಅನ್ಕೊಂಡಿದ್ದೀವಿ ಅಂದರೆ ನಮ್ಮಲ್ಲಿ ಮೂಡುವಂಥದ್ದು ಅಂತ, ಅದು ನಿಜ. ಅಥವಾ ಬೇರೆಯವರ ಮೂಲಕ ನಾನು ಕೋಪಿಸ್ಕೊಂಡಿರಲ್ಲ, ಇನ್ನೊಬ್ರು ಬಂದು ಬೈದ್ರೆ ನಾನು ಕೋಪಿಸ್ಕೋತೀನಿ ಪ್ರತಿಯಾಗಿ. ಹಾಗಾಗಿ ಆವೇಶ ಅನ್ನೋದು, ಆವೇಶವು ತನ್ನೊಳಗಿಂದು ಹೌದು, ಸಮಾವೇಶವೂ ಹೌದು. ಈ ಸಮಾವೇಶ ಆದಾಗ ಇನ್ನೊಂದು ಅನ್ನುವಾಗ ನೋಡಿ, ನಮ್ಮ ಸಾಮಾನ್ಯ ಸಂಭಾಷಣೆ ನೋಡೋಣ. ನಂಗೆ ಕೋಪ ಬರ್ತಿದ್ಯಪ್ಪ ಅಂತೀವಿ ನಾವು. ಕೋಪ ಅನ್ನೋದು ಬಂದದ್ದು, ನನ್ನೊಳಗಿದ್ದದ್ದಲ್ಲ. ಆದ್ದರಿಂದ ಸಂದರ್ಭದ ಬಗ್ಗೆ ನಾನು ತೋರಿಸುವ ಪ್ರತಿಕ್ರಿಯೆ ಕೋಪ, ನಾನು ತೋರಿಸುವ ಭಯ ಒಂದು ಆವೇಶ, ನಾನು ತೋರಿಸುವ ಪ್ರೀತಿ ಒಂದು ಆವೇಶ, ಸಂದರ್ಭದಿಂದ ಬಂದದ್ದು. ಆ ದೃಷ್ಟಿಯಿಂದ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಪ್ಪ ಅಂದರೆ, ಆವೇಶ ನಾವು ಮಾತಿನಲ್ಲೇ ಹೇಳ್ತೀವಿ ಬರುತ್ತೆ ಕೋಪ ಅಂತ. ಯಾವುದು ಬರುತ್ತೋ ಅದು ಹೋಗುತ್ತೆ, ಯಾವುದು ಇರುತ್ತೋ ಅದು ಅಲ್ಲೇ ಉಳ್ಕೊಳ್ಳುತ್ತೆ. ಹಾಗಾಗಿ ಇದು ಇರಲು ಬಂದದ್ದಲ್ಲ, ಬಂದು ಬಿರುಗಾಳಿ ಬೀಸಿ ಹಾವಳಿ ಎಬ್ಬಿಸಿ ಹೋಗುವಂಥ ಆವೇಶ ಅನ್ನುವಂಥದ್ದು ಇದೆಯಲ್ಲ. ಅದರಿಂದ ಏನಾಗುತ್ತೆ, ನಾವು ಅನುಭವ ರಸಪಾಕವನ್ನು ಮಾಡಬೇಕು ಅಂತ ಭಾಷೆನೇ ಎಚ್ಚರಿಕೆ ಕೊಡ್ತಾ ಇದೆ. ನಮ್ಮ ಕಿವಿ ಅದಕ್ಕೆಲ್ಲ ಹೋಗೇ ಇಲ್ಲ. ಇನ್ನೊಂದು ಅಂಶ ಗಮನಿಸಿ, ನಾವು ಉಸಿರಾಡ್ತಿರೋದು ಏನನ್ನ, ಗಾಳಿನ ಅಂತ ಹೇಳ್ಬೋದು. ವಿಜ್ಞಾನ ಓದೋರು ಮಾಲಿನ್ಯಪೂರ್ವಕ ಗಾಳಿಯನ್ನ ಅಂತ. ಆದರೆ ಮನಃಶಾಸ್ತ್ರಜ್ಞರು ಏನು ಹೇಳ್ತಾರೆ ಅಂದರೆ, ನಾವು ವಿರಸದ ಗಾಳಿಯನ್ನು ಉಸಿರಾಡ್ತಾ ಇದ್ದೇವೆ. ಆ ವಿರಸದಲ್ಲಿ ವಿರಸವನ್ನು ರಸವಾಗಿಸಿಕೊಳ್ಳುವ ಕಲೆ ನಮಗೆ ಸಿದ್ಧಿಸಿಲ್ಲ. ಅದಕ್ಕೆ ನಮ್ಮ ಮನಸ್ಸು ಯಾವಾಗಲೂ ಪ್ರಕ್ಷುಬ್ಧವಾಗಿರುತ್ತೆ ಅಂತ ಹೇಳ್ತಾರೆ. ಅಂದಮೇಲೆ ಏನಾಯಿತು, ರಸದ ಸೃಷ್ಟಿ ಎರಡು ಕಡೆಯಲ್ಲಿ ಆಗಬೇಕಾಗತ್ತೆ. ಒಂದು ಸ್ವ ಆವೇಶ, ಇನ್ನೊಂದು ಆಮದು ಮಾಡಿಕೊಂಡ ಆವೇಶ ಅಥವಾ ಪರರ ಆವೇಶ. ಸ್ವ ಆವೇಶ ಪರರ ಆವೇಶ ಎರಡನ್ನೂ ರಸವಾಗಿಸಿಕೊಳ್ಳಬೇಕಾಗಿದೆ. ನಾವೇನಾದರೂ ಆವೇಶವನ್ನು ರಸವಾಗಿಸಿಕೊಳ್ಳೋಕ್ಕೆ ಹೊರಟ್ರೆ ನಮಗೆ ಬಿಡುವೇ ಇರಲ್ಲ.
ಯಾಕೆಂದರೆ ನಿರಂತರವಾಗಿ ನಮಗೆ ಸ್ವ ಆವೇಶ ಬರ್ತಿರುತ್ತೆ, ನಿರಂತರವಾಗಿ ನಮಗೆ ಪರರ ಆವೇಶ ಬರ್ತಿರುತ್ತೆ. ವಿನ್ಸ್ಟನ್ ಚರ್ಚಿಲ್ ಹೇಳ್ತಿದ್ದ ಏನಂತ ಅಂದರೆ, ಐ ಡೋಂಟ್ ವರಿ ನಾಟ್ ಬಿಕಾಸ್ ಐ ಡೋಂಟ್ ಹ್ಯಾವ್ ವರೀಸ್ ಬಟ್ ಐ ಡೋಂಟ್ ಹ್ಯಾವ್ ಟೈಮ್ ಟು ವರಿ ಅಂತ. ಹಾಗೆ ಆವೇಶಕ್ಕೆ ನಾನು ಸಿಕ್ಕಾಕೊಳ್ಳೋಕ್ಕೆ, ಅದನ್ನು ಆವೇಶನೆಲ್ಲ ರಸ ಮಾಡಬೇಕಾಗಿರುವಾಗ ಆವೇಶದ ಸುಳಿಗೆ ಸಿಕ್ಕಾಕಿಕೊಳ್ಳುವ ಪ್ರಶ್ನೆಯೇ ಬರೋಲ್ಲ ಅಂತ ನಾವು ಹೇಳ್ಬೋದು. ಹಾಗಾಗಿ ಆವೇಶವನ್ನು ಸೃಷ್ಟಿ ಮಾಡೋದಕ್ಕೆ ಎರಡು ಬಗೆಯ ಆವೇಶವನ್ನು ನಾವು ರಸವಾಗಿಸಬೇಕಾಗಿದೆ ಅಂತ ಆಯಿತು. ಮುಂದಕ್ಕೆ ರಸ ಮಾಡಿದ ಮೇಲೆ ಏನು ಮಾಡಬೇಕು? ಅಭಿವ್ಯಕ್ತಿಗೊಳಿಸಬೇಕು. ಆವೇಶವಾಗಿ ಅಭಿವ್ಯಕ್ತಿಗೊಳಿಸಿದ್ದು ಅದು ಮನಸ್ತಾಪ ಕಲಹಗಳಿಗೆ ದಾರಿ ಮಾಡುತ್ತೆ. ಆದರೆ ರಸವಾಗಿ ವ್ಯಕ್ತಪಡಿಸಿದ್ದು ಇನ್ನೊಬ್ಬರಿಗೆ ಸಂತೋಷ ಕೊಡುತ್ತೆ. ಆವೇಶದಲ್ಲೂ ಒಂದು ರಸವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ. ಮತ್ತು ಅದನ್ನು ವ್ಯಕ್ತಪಡಿಸೋದು ಹೇಗೆ ಅಂತಂದರೆ, ಅಭಿವ್ಯಕ್ತಿಯನ್ನು ಮಾತಿನ ಮೂಲಕ ಮಾಡ್ಬೋದು. ನಾನು ಅವರ ಆವೇಶವನ್ನು ನೋಡಿ, ನೀನು ಈ ಆವೇಶ ಅಂತ ಭಾವಿಸ್ಬೇಡಪ್ಪ, ಇದು ಒಂದು ರಸ, ಅನೇಕರು ನನ್ನಿಂದ ಪಾಠ ಕಲ್ತ್ಕೊಳ್ಳೋದಕ್ಕೆ ಪ್ರಕೃತಿಯೇ ಸೃಷ್ಟಿಸಿರೋ ರಸ ಅಂತ ಮಾಡ್ಬೋದು. ಅದನ್ನು ಮಾತಿನಲ್ಲಿ ವ್ಯಕ್ತಪಡಿಸ್ಬೋದು. ಎರಡನೇದು ಕ್ರಿಯೆಯಲ್ಲಿ ವ್ಯಕ್ತಪಡಿಸುವಂಥದ್ದು. ಆವೇಶವನ್ನು ರಸವಾಗಿಸಿದ ಮೇಲೆ ತುಂಬಿಟ್ಕೊಳ್ಳೋಕ್ಕಾಗಲ್ಲ, ಅದನ್ನು ಕ್ರಿಯೆಯಲ್ಲಿ ವ್ಯಕ್ತಪಡಿಸುವಂಥದ್ದು ಇನ್ನೊಂದು ಸಾಧ್ಯತೆ. ಮೂರನೇದು ಬೆಂಬಲಿಸೋದ್ರ ಮೂಲಕ, ನೀ ಮಾಡು, ನನ್ನ ಮಾರಲ್ ಸಪೋರ್ಟ್ ನಿಂಗಿದೆ, ನೈತಿಕ ಬೆಂಬಲ ಕೊಡ್ತೀನಿ ಅಂತ ಬೆಂಬಲ ಕೊಡುವಂಥದ್ದು. ಇವೆಲ್ಲ ಮಾಡಬೇಕು. ಆದರೆ ಎಷ್ಟರ ಮಟ್ಟಿಗೆ ಆವೇಶ ರಸವಾಗಿದೆಯೋ ಅಷ್ಟರ ಮಟ್ಟಿಗೆ ಮಾಡಬೇಕೇ ಹೊರತು ಆವೇಶಕ್ಕೆ ಬೆಂಬಲ ಕೊಟ್ಟರೆ ನಾವು ಆವೇಶಕ್ಕೆ ಸಿಕ್ಕಾಕೋತೀವಿ. ಇಷ್ಟಂತೂ ನಿಜ. ಇನ್ನು ಅಭಿವ್ಯಕ್ತಿಯೇ ಮಾಡಬೇಕಾದ್ರೆ ಇನ್ನೊಂದಿದೆ, ಸಹಭಾಗಿತೆ. ಜೊತೆಯಲ್ಲಿ ಭಾಗವಹಿಸೋಣ, ಸಹ ವೀರ್ಯಂಕರ ವಾವಹೈ ಅಂತ ಇದೆಯಲ್ಲ, ಜೊತೆಯಲ್ಲಿ ಮಾಡುವಾಗ ಆವೇಶ ಹಂಚಿಕೆ ಆಗ್ಬಿಡುತ್ತೆ. ಒಬ್ಬರಿಗಿದ್ದದ್ದು 4 ಜನ, ಒಬ್ಬರಿಗಿನ್ನ ಇಬ್ಬರು ಲೇಸು ಅಂತ ಗಾದೆ ಇದೆ. ಹಾಗಾಗಿ ಸಹಭಾಗಿಗಳಾಗ್ಬಿಟ್ರೆ ಆವೇಶ ಕಡಿಮೆ ಆಗುತ್ತೆ. ತೀವ್ರವಾದ ಆವೇಶವನ್ನು ರಸವಾಗಿಸೋದು ಕಷ್ಟ, ಆದರೆ ತಿಳಿಯಾದ ಆವೇಶವನ್ನು ರಸವಾಗಿಸೋದು ಸುಲಭ. ಅದರಿಂದ ರಸಕ್ಕೆ ಡೈಲ್ಯೂಷನ್ ಈಸ್ ವೆರಿ ಇಂಪಾರ್ಟೆಂಟ್. ಡೈಲ್ಯೂಷನ್ ಈ 4ರ ಮೂಲಕ ಆಗುತ್ತೆ. ಯಾವುದು? ಮಾತಿನ ಮೂಲಕ, ಕ್ರಿಯೆಯ ಮೂಲಕ, ಮತ್ತೆ ಬೆಂಬಲದ ಮೂಲಕ ಮತ್ತು ಸಹಭಾಗಿಕ ಮೂಲಕ. ಆ್ಯಕ್ಚುಲಿ ನಾವು ನಾಟಕ ನೋಡ್ತೀವಿ, ಸಿನಿಮಾ ನೋಡ್ತೀವಿ ಅಂದರೆ ನಾವು ಸಹಭಾಗಿತೆ ಮಾಡ್ತಿರೋದ್ರಿಂದ ಅಲ್ಲಿ ಆವೇಶವಾಗಿದ್ದರೂ ನನ್ನ ಮನಸ್ಸಿಗೆ ಅದು ರಸವಾಗಿ ಕಾಣುತ್ತೆ ಅಂತ ನಾನು ನಿನ್ನೆ ದಿವಸ ಕಳೆದ ಲೀಲಾಜಾಲದಲ್ಲಿ ಹೇಳಿದ್ದೆ ಅನ್ನುವಂಥದ್ದು ಗಮನಿಸಬೇಕಾಗುತ್ತೆ. ಇನ್ನು ಆವೇಶವನ್ನು ರಸಪಾಕವಾಗಿಸುವಾಗ ಏನಾಗುತ್ತಪ್ಪ ಅಂತಂದರೆ, ಆವೇಶವನ್ನು ಇನ್ಯಾವುದು ರೀತಿ ಮಾಡ್ಬೋದು ಅಂತಂದರೆ, ಅದನ್ನು ಕಳೆದ ಸಾರಿ ಹೇಳಿದ್ದೆ ನಾನಾಗಲೇ. ಏನಪ್ಪ ಅಂದರೆ, ಅಳುವೇನು, ನಗುವೇನು, ಹಸಿವೇನು, ಉಸಿರೇನು ಎಲ್ಲವೂ ಕೂಡ ಬ್ರಹ್ಮದ ಇದರಿಂದ ರಸ ವಿಸರ, ನಾನು ಬದುಕಿದ್ದೀನಿ, ಈ ಪ್ರಕೃತಿಯ ಒಂದು ಭಾಗ ಅನ್ನೋದನ್ನು ಸೂಚಿಸುತ್ತೆ ಅಂತ ಹೇಳುವಂಥ ಸಂಗತಿಯನ್ನು ನಾನು ಹೇಳಿದ್ದೆ. ಹೀಗಾಗಿ ಆವೇಶಗಳು ನಮ್ಮನ್ನು ಹಿಪ್ಪೆಕಾಯಿ ಮಾಡಿ ಹಾಕಿದರೆ ರಸ ನಮ್ಮನ್ನು ಅರಳಿಸುತ್ತೆ. ಅದಕ್ಕೇನೆ ರಸೋಲ್ಲಾಸ ಅಂತ ಕರೀತಾರೆ. ಆ ರಸೋಲ್ಲಾಸವನ್ನು ಸಾಧಿಸೋದು ತುಂಬ ಮುಖ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನು ಜೀವನವೇ ಒಂದು ರೀತಿಯಲ್ಲಿ ಪರಿಪಾಕ. ನಾವು ಆವೇಶವನ್ನು ಅಡುಗೆ ಮಾಡಿ ರಸವಾಗಿಸ್ಕೊಂಡ್ರೆ ಜೀವನ ನಮ್ಮನ್ನೇ ಅಡುಗೆ ಮಾಡಿಕೊಡುತ್ತೆ, ನಮ್ಮ ಮನಸ್ಸನ್ನು ಪರಿಪಕ್ವಗೊಳಿಸುತ್ತೆ. ನೋವಿರದೆ ಪಕ್ವವಹ ಜೀವ ಧರೆಯೊಳಗಿರೋದು, ನೋವೆಲ್ಲ ಪಾವಕವೋ ಮಂಕುತಿಮ್ಮ ಅಂತ ನಾನು ಹಿಂದೆ ಪ್ರಸ್ತಾಪ ಮಾಡಿದೆ. ಎಲ್ಲ ನೋವುಗಳು ನಮ್ಮನ್ನು ಪರಿಪಕ್ವಗೊಳಿಸೋಕ್ಕೋಸ್ಕರ ಬಂದಿದೆ ಅಂತ. ಆದ್ದರಿಂದ ನಾವು ಆವೇಶವನ್ನು ರಸವಾಗಿಸಿದರೆ ಆವೇಶ ರಸಗಳು ನಮ್ಮನ್ನು ಪರಿಪಕ್ವವಾಗಿಸುತ್ತೆ ಅನ್ನುವಂಥದ್ದು ಅದ್ಭುತವಾದಂಥ ಸತ್ಯ. ಇದನ್ನು ಕುರಿತಂತೆ DVG ಒಂದು ಪದ್ಯವನ್ನು ಬರೆದಿದ್ದಾರೆ. ಅದು ಕಗ್ಗದ 156ನೇ ಪದ್ಯ. ಅದರಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಪದ್ಯ ಅಂದರೆ, ತೋಯಿಸುತ್ತ, ಬೇಯಿಸುತ್ತ, ಹೆಚ್ಚುತ್ತ, ಕೊಚ್ಚುತ್ತ, ಕಾಯಿಸುತ್ತ, ಕರಿಯುತ್ತ, ಹುರಿಯುತ್ತ, ಸುಡುತ್ತ. ಇದೆಲ್ಲ ಅಡುಗೆ ಮನೇಲಿ ಮಾಡ್ತೀವಿ ನಾವು. ತೋಯಿಸ್ತೀವಿ ಅಂದರೆ ನೀರು ಹಾಕಿ ನೆನೆಸ್ತೀವಿ, ಬೇಯಿಸ್ತೀವಿ, ಹೆಚ್ಚುತ್ತೀವಿ, ಚೂರು ಮಾಡ್ತೀವಿ, ಕೊಚ್ಚುತ್ತೀವಿ. ಕಾಯಿಸುತ್ತ, ಕರಿಯುತ್ತ, ಎಣ್ಣೆಲಿ ಹಾಕಿ, ಎಣ್ಣೆ ಮೀಡಿಯಮಲ್ಲಿ ಕಾದರೆ ಕಾಯಿಸೋದು, ನೇರವಾಗಿ ಬಿಸಿ ಮಾಡಿದ್ರೆ ಕಾಯಿಸೋದು. ಹುರಿಯುತ್ತ, ಏನೋ ಹಾಕ್ದಲ್ಲೇ ಇನ್ನೊಂದು ಮಾಧ್ಯಮ, ಮರಳು ಮಾಧ್ಯಮದಲ್ಲಿ ಹುರಿಯೋದು. ಸುಡುತ್ತಾ, ಈ ಅವನಿಯಲ್ಲಿ ನಮ್ಮ ಬಾಳ ನಟ್ಟು ವಿಧಿ
ಬಾಯ ಚಪ್ಪರಿಸುವನು ಮಂಕುತಿಮ್ಮ. ನಾವು ಭೋಜನ, ನಾವು ನೋವು ಅನುಭವಿಸ್ತಿರೋರಲ್ಲ. ಈ ವಿಧಿ ನಮ್ಮನ್ನು ಅಡುಗೆ ಮಾಡಿ ಇಟ್ಟಿದ್ದಾನೆ, ಅದನ್ನು ಭೋಜಿಸುವ ಭುಕ್ತ ಯಾರು, ಭೋಕ್ತ ಯಾರು? ಆ ವಿಧಿ ಅಂತ ಹೇಳುವಾಗ ನಾವು ಅಡುಗೆಯನ್ನು ಮಾಡ್ತಾ ಇದ್ರೆ ನಮ್ಮನ್ನ ಅಡುಗೆ ಸಾಮಗ್ರಿಯಾಗಿಸಿ ಬದುಕು ಏನ್ ಮಾಡುತ್ತೆ ಅಂತಂದ್ರೆ ನಮ್ಮನ್ನ ಪರಿಪಕ್ವವಾಗಿಸೋದಕ್ಕೆ ಪ್ರಯತ್ನ ಪಡುತ್ತೆ. ಅದರಿಂದ ನಮಗೆ ಆವೇಶದ ಮೇಲೆ ಕೋಪ ಬೇಡ, ಆವೇಶವನ್ನು ನಾವು ರಸವಾಗಿಸೋಣ. ನಮ್ಮ ಬದುಕನ್ನು ಆವೇಶ ರಸಗಳು ಕೂಡಿ ರುಚಿಯಾಗಿಸುತ್ತವೆ ಅನ್ನುವಂಥದ್ದು ತುಂಬ ವಿಶೇಷವಾದಂಥ ಸಂಗತಿ. ಇನ್ನು ಮಂಕುತಿಮ್ಮನ ಕಗ್ಗದ ಕೆಲವು ಪದ್ಯಗಳಲ್ಲಿ ಈ ಆವೇಶವನ್ನು ರಸವಾಗಿಸುವ ಬಗ್ಗೆ ತುಂಬ ಚೆನ್ನಾಗಿ DVG ಅವರು ಹೇಳಿದ್ದಾರೆ. ಆ ಪದ್ಯಗಳನ್ನು ನಾನು ನಿಮಗೆ ಈ ಸಂದರ್ಭದಲ್ಲಿ ಅರ್ಥೈಸಿದರೆ ಹೆಚ್ಚು ಕಡಿಮೆ ರಸಪಾಕದ ಸ್ವಾರಸ್ಯ ಅರ್ಥ ಆಗುತ್ತೆ. ರಸಪಾಕ ಮಾಡೋದೇನು ಸುಲಭದ ಕೆಲಸ ಅಲ್ಲ, ಅಥವಾ ಒಂದು ಕ್ಷಣ ಮಾಡೋ ಕೆಲಸ ಅಲ್ಲ, ಅನುಕ್ಷಣವೂ ಮಾಡಬೇಕು, ಪ್ರತಿ ಕ್ಷಣದಲ್ಲೂ ಮಾಡಬೇಕು ಆ ಆವೇಶವನ್ನು ರಸವಾಗಿಸುವಂಥ ಕೆಲಸನ ಅನ್ನುವಂಥದ್ದು ಗಮನಿಸಬೇಕಾದ್ದು. ಅಲ್ಲಿ ಈಗ ಆ ಪದ್ಯಗಳನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೇನೆ. 189ನೇ ಪದ್ಯದಿಂದ 193ರವರೆಗೆ ನಾನು ಈ 5 ಪದ್ಯಗಳನ್ನು ರಸಪಾಕಕ್ಕೆ ಸಂಬಂಧಿಸಿದಂತೆ ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇನೆ. 188ನೇ ಪದ್ಯ ರಸ ರುಚಿಗಳನ್ನು ತಿರ್ಗಾ ನೋಡಿ, ರಸದ ಪ್ರಸ್ತಾಪ ಇದೆ. ರಸ ರುಚಿ, ನಾನು ಆಗ್ಲೇ ಹೇಳಿದ್ದೆ ಕಾವ್ಯಕ್ಕೆ ರಸಕ್ಕೆ 2 ಲಕ್ಷಣ ಇದೆ. ಯಾವ್ಯಾವುದು? ಒಂದು ರುಚಿ, ಇನ್ನೊಂದು ಅರ್ಪಿಟ್ಟಿದ್ದೀರಾ ಆಗ್ಲೇ, ಅದು ಹಳೆ ಲೀಲಾಜಾಲ ಅಂತ. ರಸ ಮತ್ತೆ ಕಲೆ, ರುಚಿ ಮತ್ತು ಕಲೆ 2 ಇದೆ ಅಂತ ಹೇಳ್ತಾರೆ. ಪರಿಪರಿಯ ರೂಪಕಾಂತಿಗಳ ಕಣ್ಣಾಗಿಸುವ, ರಸರುಚಿಗಳನ್ನು ಕಲಿಸಿ ಪಕ್ವಾನ್ನಗಳನ್ನು ಪಚಿಸಿ ರಸನೆಯಲ್ಲಿ ನೀರಿಳಿಸಿ ಬಿಸಿಯುಸಿದ ಬಿಡಿಸಿ ದಶ ದಿಶೆಗಳನ್ನು ಮುತ್ತಿ ಬರುವ ಪ್ರಕೃತಿಕ ದಾರು ವಶನಾಗದಿಹ ನರನು. ವಾಸ್ತವವಾಗಿ ವಿಜ್ಞಾನಿ ಮೇಡಮ್ ಕ್ಯೂರಿ ಹೇಳ್ತಾಳೆ, ನೇಚರ್ ಈಸ್ ಕಿಚನ್ ಆಫ್ ಕ್ರಿಯೇಷನ್ ಅಂತ ಹೇಳ್ತಾರೆ. ನೇಚರ್ ಈಸ್ ಕಿಚನ್ ಆಫ್ ಕ್ರಿಯೇಷನ್ ಅಂತ. ಅದನ್ನಾಧರಿಸಿ ನಾನು ಅಡುಗೆ ಮನೆ ವಿಜ್ಞಾನ ಅಂತ ಉಪನ್ಯಾಸ ಮಾಡ್ತಿದ್ದೆ. ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ರಸ ರುಚಿಗಳನ್ನು ಕಲಿಸಿ, ನಂಗೆ ಹಸುವೆ ಉಂಟು ಮಾಡುತ್ತೆ, ರುಚಿ ಕಲಿಸುತ್ತೆ, ಅಡುಗೆಗಳನ್ನು ಮಾಡುತ್ತೆ. ಮರದಲ್ಲಿ ಸೇಬು ಕಾಯಾಗಿದ್ದು ಹಣ್ಣಾಗುತ್ತೆ, ರಸನೆಯಲ್ಲಿ ನೀರಿಳಿಸಿ ಬಿಡಿಸಿ ದಶ ದಿಶೆಗಳಿಂದ ಮುತ್ತಿ ಬರುವ ಪ್ರಕೃತಿಗೆ ದಾರು ವಶನಾಗದಿಹ ನರನು ಮಂಕುತಿಮ್ಮ ಅನ್ನುವಾಗ ನಮ್ಮ ಆವೇಶಗಳನ್ನ ಕಳ್ಕೊಳ್ಳೋದಕ್ಕೆ ಪ್ರಕೃತಿಯ ಸಹಜ ಆವೇಶಗಳಲ್ಲಿ ನಾನು ಲೀನವಾಗಿಬಿಟ್ರೆ ಆಗ ರಸಪಾಕ ನಾನು ಯಾಕೆ ತಯಾರಿಸ್ಕೋಬೇಕು, ಅಲ್ಲಿರೋದನ್ನೇ ನಾನು ರಸಪಾಕವಾಗಿಸ್ಕೋತೀನಿ ಅಂತ ಹೇಳುವಂಥ ಒಂದು ಸಣ್ಣ ತಂತ್ರನವನ್ನು ನಮ್ಮ 188ನೇ ಪದ್ಯದಲ್ಲಿ ನಾನು ಕಾಣ್ತಾ ಇದ್ದೀನಿ. ಇನ್ನು 189ನೇ ಪದ್ಯಗಳಿಗೆ ಬರ್ತೀನಿ. ಪರಿಪರಿಯ ರೂಪಕಾಂತಿಗಳ ಕಣ್ಣಾಗಿಸುವ, ರೂಪಕಾಂತಿಯನ್ನೇ ಕಣ್ಣಾಗಿಸುವ, ನನ್ನ ಕಣ್ಣಿಗೆ ತುಂಬ್ಕೋತೀನಿ ಅದನ್ನು. ಪರಿಪರಿಯ ರೂಪಕಾಂತಿಯನ್ನ ಪ್ರಕೃತಿ ನನ್ನ ಕಣ್ಣಿಗೆ ತಂದು ಹಾಕತ್ತೆ. ಪರಿಪರಿಯ ಫಲ ಮಧುರಗಳ ರಸನೆ ಗುಣಿಸುವ, ನಾಲಿಗೆಗೆ ಪರಿಪರಿಯ ಹಣ್ಣು, ಹಿಂದಿನ ಪದ್ಯ ಕನೆಕ್ಷನ್ ಇದೆ ನೋಡಿ, ಇಲ್ಲಿ ನಾಲಿಗೆಗೆ ಉಣಿಸುತ್ತೆ. ಪರಿಪರಿಯ ಕಂಠರವಗಳ ಕಿವಿಗೆ ಕೇಳಿಸುವ ಗುರು ಸೃಷ್ಟಿ ರಸಿಕತೆಗೆ ಮಂಕುತಿಮ್ಮ. ನಮ್ಗೆ ಯಾರ ಹತ್ರ ಹೇಳ್ಕೋಬೇಕು ರಸಪಾಕ ಮಾಡೋದನ್ನ? ಯಾರು ಟೀಚರ್ ಬೇಕಲ್ಲ ಅಂದ್ರೆ ನೀವೇನು ಕಷ್ಟಪಡಬೇಡಿ, ನೇಚರ್ ಇಟ್ ಸೆಲ್ಫ್ ಈಸ್ ಯುವರ್ ಟೀಚರ್. ವರ್ಡ್ಸ್ವರ್ತ್ ಹೇಳ್ದ, ಥ್ರೋ ಅವೇ ದೈ ಬುಕ್, ಲೆಟ್ ನೇಚರ್ ಬಿ ದೈ ಟೀಚರ್ ಅಂತ. ಈ ಕಾಯಿಯನ್ನು ಹಣ್ಣಾಗಿಸುತ್ತಲ್ಲ ಪ್ರಕೃತಿ ನಿರಂತರವಾಗಿ ಮಾಡ್ತಿದೆ. ನಾವು ಪ್ರಕೃತಿಯ ಒಂದು ಭಾಗ. ನಾವು ಅದು ಕಾಯಿಯನ್ನು, ಹುಳಿ ಕಾಯಿಯನ್ನು ಸಿಹಿ ಹಣ್ಣಾಗಿಸಿದರೆ ನಾವು ಹುಳಿ ಆವೇಶವನ್ನು ಏನಾಗಿಸ್ಬೇಕು, ಸಿಹಿ ರಸವಾಗಿಸೋಣ ಅನ್ನುವಂಥ ಸೂಚನೆ ಕೂಡ ಇದರಲ್ಲಿ ಇರೋದ್ರಿಂದ ಇಲ್ಲಿ ಸೃಷ್ಟಿಯ ಸವಿಯನ್ನು ಆನಂದ ಪಡೋಣ. ನಾವು ಪಾಠ ಕಲ್ತಿದ್ದಕ್ಕೆ ಏನು ಹೋಮ್ವರ್ಕ್ ಮಾಡಬೇಕಲ್ಲ ನಾವು. ಈಗ ಮೇಷ್ಟ್ರು ಪಾಠ ಲೆಕ್ಕ ಹೇಳ್ಕೊಟ್ಮೇಲೆ ಏನು ಮಾಡ್ತಾರೆ, ಹೋಮ್ವರ್ಕ್ ಕೊಡ್ತಾರೆ. ಹೋಮ್ವರ್ಕ್ ನಾವು ಮನೇಲಿ ಮಾಡಬೇಕಲ್ಲ. ಹಾಗೆ ನಮ್ಮ ನೋವನ್ನು ನಾವು ಏನು ಮಾಡಬೇಕು, ಪಾಡನ್ನು ಹಾಡಾಗಿಸ್ಬೇಕು, ಬೇಸರವನ್ನು ಕ್ರೀಡೆಯಾಗಿಸ್ಬೇಕು, ಆವೇಶವನ್ನು ರಸವಾಗಿಸ್ಬೇಕು. ಅದೇ ರಸಪಾಠ ಅಂತ. ಇದು 189ನೇ ಪದ್ಯ. 190ನೇ ಪದ್ಯ ಇನ್ನೊಂದು ದೃಷ್ಟಿಯಲ್ಲಿ ನೋಡ್ತಾರೆ DVG. ಈ ರಸಸೃಷ್ಟಿ ರಸಪಾಕಕ್ಕೆ ಸಂಬಂಧಪಟ್ಟ ಹಾಗೆ, ಅಮೃತ ಕಣವಂ ಮರ್ತ್ಯ ಮೃದ್ಘಟದಿ ಬೈತಿರಿಸಿ, ನನ್ನನ್ನು
ನನ್ನೊಳಗೆ ಅಮೃತ ಕಣ ಇದೆ, ನಾನು ಆನಂದ ಸ್ವರೂಪ, ಸಚ್ಚಿದಾನಂದ ಸ್ವರೂಪದ ಅಂಶ ನನ್ನೊಳಗಿದೆ. ಅದನ್ನೇನು ಮಾಡಿದ್ದಾರೆ, ಮಣ್ಣಿನ ಕಾಯದಲ್ಲಿ ಬಚ್ಚಿಟ್ಬಿಟ್ಟಿದ್ದಾರೆ. ಅಂದರೆ ಮೇಲ್ ನೋಡಕ್ಕೆ ಮಣ್ಣಿನ ಕಾಯ, ಒಳಗಡೆ ಅಮೃತ ಘಟ ಇದೆ. ಆ ಅಮೃತ ಕಣಕ್ಕೆ ನಾವು ಹೋಗೋದೇ ಇಲ್ಲ, ಈ ದೇಹದ ಇದಕ್ಕೆ ಹೋಗ್ತೀವಿ. ಅಂದರೆ ಶಾಂತ ಕಣ್ಣು, ಶಾಂತ ಕಿವಿ, ಶಾಂತ ಮೂಗು, ಶಾಂತ ನಾಲಿಗೆಯನ್ನು ಮೆಚ್ಚಿ ಅನಂತದ ಒಂದು ಆನಂದವನ್ನು ಕಳ್ಕೊಂಡ್ಬಿಡ್ತೀವಿ. ಅಮೃತ ಘಟವ ಮಧ್ಯ ಘಟದಲ್ಲಿ ಮುದ್ಘಟದಲ್ಲಿ ಬೈತಿರಿಸಿ ವಿಮೃಶ ಬುದ್ಧಿಗೆ, ಇದು ಶಾಂತ ನಾನಲ್ಲ, ನನ್ನೊಳಗಿರೋ ಅನಂತ ಅಂತ ನಾನು ಬುದ್ಧಿಯಿಂದ ತಿಳ್ಕೊಂಡು ವಿಮರ್ಶೆ ಮಾಡಿ ತಿಳ್ಕೊತೀನಿ ಅಂದರೆ ಬುದ್ಧಿಗೆ ಮೋಹದ ಉಪನೇತ್ರ ಅಳವಡಿಸಿ, ಉಪನೇತ್ರ ಅಂದ್ರೆ ಕನ್ನಡಕ ಅಂತ ಇಟ್ಕೋಬಹುದು. ಅಂದ್ರೆ ಏನಾಯ್ತು, ನಾನು ಪ್ರಪಂಚದ ಸತ್ಯ ಅರ್ಥ ಮಾಡ್ಕೋತೀನಿ ಅಂದ್ರೆ ಅಲ್ಲೊಂದು ಯಾವುದೋ ಒಂದು ಹೂವು ಕಂಡ್ರೆ ಈ ಹೂ ಚೆನ್ನಾಗಿದೆ ಅಂತ ಆ ಕಡೆ ಹೊಟ್ಟೋಗುತ್ತೆ ನಮ್ಮ ಲಕ್ಷ್ಯ. ಅದರಿಂದ ಮೋಹದ ಜಗತ್ತಿನ ಬದಲಾಗುವ, ಚಂಚಲವಾಗುವ, ಸಾಯುವ ವಸ್ತುಗಳ ಮೇಲೆ ನಮ್ಮನ್ನು ಆಕರ್ಷಿಸ್ಬಿಟ್ಟು ವಿಮೃಶ ಬುದ್ಧಿಗೆ ಮೋಹದ ಉಪನೇತ್ರವಿಡಿಸಿ ಸಾಮ್ರಾಜ್ಯ ಮಧ್ಯದಲ್ಲಿ ದುರ್ಭಿಕ್ಷವಾಗಿರ್ಬೋದು. ಆ ಸಾಮ್ರಾಜ್ಯ ಇದೆ, ಎಲ್ಲ ಸುಖವಾಗಿದ್ದಾರೆ, ಅಲ್ಲೋಗಿ ನಾನು ತಿರ್ಪೆ. ನಮ್ಮ ರೈತ ಹೇಳ್ತಿದ್ದ, ಮೆರೆಯೋರ್ ಊರಲ್ಲಿ ತಿರಿಬಾರ್ದು, ತಿರಿಯೋರ್ ಊರಲ್ಲಿ ಮೆರೀಬಾರ್ದು ಅಂತ. ನಾವು ಮಾಡ್ತಿರೋದೇ ಅದು. ಪ್ರಕೃತಿ ಮೆರೆಯುವ ಊರು, ಅಲ್ಲಿ ಒಂದು ಹೂವು ಮೆರೆಯುತ್ತೆ, ಒಂದು ಪ್ರಾಣಿಯೂ ಮೆರೆಯುತ್ತೆ, ಆಮೇಲೆ ಹೋಗುತ್ತೆ, ಅದಿರ್ಲಿ. ಮೆರೆಯುವ ಊರು, ನಾವಲ್ಲಿ ನನ್ನ ಈ ಆಸೆ ಪೂರೈಸು ಅಂತ ತಿರಿತಾ ಇದೆ. ಬ್ರಹ್ಮಪುರಿಯ ಭಿಕ್ಷುಕ ಅಂತ DVG ಅವ್ರು ಹೇಳಿದ್ದನ್ನ ಒಂದು ಪುಸ್ತಕ ಈಚೆಗೆ ಯಾರು ನಮ್ಮ ಶತಾವಧಾನಿ ಗಣೇಶ್ ಅವರು ಬರೆದಿದ್ದನ್ನ ನಾನು ಜ್ಞಾಪಿಸ್ಕೊಂಡೆ. ಅದರಿಂದ ಸಾಮ್ರಾಜ್ಯ ಮಧ್ಯದಲ್ಲಿ ದುರ್ಭಿಕ್ಷವಾಗಿಪ್ಪುದು ಕ್ರಮತೆಯೋ ನಮ್ರತೆಯೋ ಮಂಕುತಿಮ್ಮ. ನಮಗೆ ನಮ್ರತೆ ಕೆಲಸಕ್ಕೋಸ್ಕರ ಇದನ್ನ ಮಾಡಿದೆಯಾ ಪ್ರಕೃತಿ, ಅಥವಾ ನೀನು ನೋಡೋಣ ಸಾಧ್ಯವಾದ್ರೆ ನಿನ್ನ ಆವೇಶಗಳನ್ನೆಲ್ಲ ಮೀರಿ ಹೊರಗೆ ಬಾ ಅಂತ ಹೇಳ್ತಾ ಇದೆಯೋ ಅಂತ ಪ್ರಶ್ನೆ ಹಾಕ್ಬಿಟ್ಟು ಒಂದು ಕುತೂಹಲದ ಪ್ರಶ್ನೆ ಹಾಕಿಸಿದ್ದಾರೆ. ರಸಪಾಕ ನಾವು ಯಾಕೆ ಮಾಡ್ಕೋತಿಲ್ಲ ಅಂದರೆ ಅನಂತದ ಹುಡುಕಾಟ ನಿಲ್ಲಿಸಿ ಶಾಂತದಲ್ಲಿ ಸಂತಸ ಪಡುವ ಹುಚ್ಚಾಟಕ್ಕೆ ಬಿದ್ದಿದ್ದೀವಿ ಅಂತ. ಮುಂದಿನ ಪದ್ಯ 191ನೇ ಪದ್ಯ ಎಲ್ಲವೂ ರಸಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನ ನಾನು ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ. ಕೊಡೆಯುಣಿಸ ಮಿಗ ಹುಕ್ಕಿಗಳಂದದೆ ಹಕ್ಕಿ ಹುಳುಗಳಂದದಿ ನರನು ತಡಕು. ಹೊಟ್ಟೆಗೆ ಹಿಟ್ಟು ಬೇಕಲ್ಲ, ಊಟ ಜೀವಂತ ಆಗಿರ್ಬೇಕಲ್ಲ. ಪ್ರಾಣಿಗಳೇನು ಮಾಡ್ತಾರೆ, ಮಿಗ ಒಂದು ಪ್ರಾಣಿ, ಹಕ್ಕಿ, ಹುಳು, ಅವೆಲ್ಲವೂ ಕೂಡ ತನ್ನ ಆಹಾರನ ಹುಡುಕೊಂಡೇ ಕಳೆಯುತ್ತಲ್ಲ, ಕಾಲ ಕಳೆದು ಬಿಡುತ್ತೆ. ಅವಕ್ಕೆ ಸ್ವಯಂ ಪ್ರಜ್ಞೆಯೂ ಇಲ್ಲ, ಜಗತ್ತಿನ ಜ್ಞೇಯ ಪ್ರಜ್ಞೆಯೂ ಇಲ್ಲ, ಜ್ಞಾತೃ ಪ್ರಜ್ಞೆಯೂ ಇಲ್ಲ. ಹಾಗೆ ನಮಗೂ ಒಂದಿಷ್ಟು ಆಸೆಗಳನ್ನ ಹಾಕ್ಬಿಟ್ಟು ಮನುಷ್ಯನು ಅವನನ್ನು ಪ್ರಾಣಿ ಮಟ್ಟಕ್ಕೆ ಇಳಿಸ್ಬಿಟ್ಟಿದೆ. ತನ್ನ ಆತ್ಮದುಣಿಸ ಮರೆಯುವನು. ಜಗಪಂಚನೆಲ್ಲ ನೋಡಿ, ಆ ಪ್ರಪಂಚದ ಒಂದು ಭಾಗ ನಾನು, ಅನಂತವಾದ ಪ್ರಕೃತಿ ನಾನು, ಎಲ್ಲ ಕಾಲದಲ್ಲೂ ದೇಶ ಕಾಲಗಳನ್ನು ಮೀರಿದ ಪ್ರಕೃತಿಯಲ್ಲಿ ನಾನೂ ಒಂದು ಭಾಗ ಅಂತ ಅನ್ನುವಂಥದ್ದನ್ನು ಮರೆತು ಬಿಡ್ತಾನೆ. ತನ್ನ ಆತ್ಮದುಣಿಸ ಮರೆಸುವನು. ಒಡಲಿನಬ್ಬರವೇನು ಆತು ಮದ ನಾಂಚೇನು. ಒಡಲು ನಾನು ಅದು ಮಾಡಿದೆ, ಇದು ಮಾಡಿದೆ ಅಂತ ಸಾಧಿಸಿದೆ, ಇದು ಮಾಡಲಿಲ್ಲ ಅಂತ ವ್ಯಥೆ ಪಡ್ತೀನಿ. ನವರಸಗಳು ಒಡಲಿಗೆ ಸಂಬಂಧಪಟ್ಟದ್ದು. ಆದರೆ ಅದನ್ನು ದೂರ ನಿಂತ್ಕೊಳ್ಳುವಂಥ ಆತ್ಮದ ಏನು ನಾಚಿಕೆ, ಆತ್ಮಕ್ಕೆ ನಾಚಿಕೆ ಆಗುತ್ತೆ. ಈಗ ಒಂದು ಮಗುಗೆ ಯಾವುದೂ ಇಲ್ಲ, ಬೇಕು ಇಲ್ಲ, ಬೇಡಗಳು. ಅದರಿಂದ ಆತ್ಮ ಅಂದ್ರೆ ಏನು ಅಂದರೆ ಪರಿಶುದ್ಧವಾದ ಮನಸ್ಸು ಅಂತ ಇಟ್ಕೊಳ್ಳಿ. ಪರಿಶುದ್ಧವಾದ ಮನಸ್ಸಿನಿಂದ ನನ್ನ ಆವೇಶವನ್ನೇ ನಾನು ನೋಡಿದರೂ ಕೂಡ ಆ ಪರಿಶುದ್ಧವಾದ ಮನಸ್ಸು ನೋಡಿ ನಗತಿ, ಏನು ಹುಚ್ಚಾಟ ಮಾಡ್ತಿದ್ಯಾ ನೀನು ಅಂತ. ಅದು ಆ ಪರಿಶುದ್ಧ ಮನಕ್ಕೆ ಮಾತ್ರ ಆವೇಶ ರಸಪಾಕವಾಗುತ್ತೆ ಅನ್ನುವಂಥದ್ದು. ಅಬ್ಬರವೇನು ಆತುಮದ ನಾಂಚೇನು ಒಡವಿಗಿದೆ ದುಮ್ಮಾನ ಮಂಕುತಿಮ್ಮ. ಪ್ರಪಂಚದವರೆಲ್ಲ ಆನಂದ ಪಟ್ಬಿಟ್ಟಾರು ಅಂತ ಅವ್ರಿಗೆ ಒಂದು ಬ್ರೇಕ್ ಹಾಕಿದಾನಲ್ಲಿ. ಏನು ಅಂದರೆ ಆತ್ಮದ ದೇಹದ ಚಪಲಗಳನ್ನು ಉಣಿಸ್ಬಿಟ್ಟು ಮರೆಸಿಬಿಟ್ಟಿದ್ದಾರೆ. ಅದನ್ನೇ ಪುರಂದರದಾಸರು ಮರುಳು ಮಾಡಿಕೊಂಡೇ ಎಲ್ಲೇ ಮಾಯಾದೇವಿಯೇ ಹಗಲು ಇರುಳು ಏಕವಾಗಿ ಹರಿಯು ನಿನ್ನ ಬಿಡದಿರ್ಪಂತೆ. ನೀನು ಇಟ್ಕೊಂಡ್ಬಿಟ್ಟಿದ್ಯಾ, ನೀನು ನನಗೆ ಆಕರ್ಷಣೆ ಆಗ್ಬಿಟ್ಟು, ಆ ಮಾಯ ಆಕರ್ಷಣೆ ಆಗ್ಬಿಟ್ಟು ಮಾಯಾ ಲೋಲ ಇದಾನಲ್ಲ ಅವನನ್ನು ಮರೆಸ್ಬಿಡುತ್ತೆ. ಮುಂದಿನ ಪದ್ಯ, ದೇವ ದಾನವರ ರಣರಂಗ ಮಾನವ ಹೃದಯ. ಮನುಷ್ಯನ ಹೃದಯ ಇದೆಯಲ್ಲ ಅದು ರಣರಂಗ. ಆ ರಣರಂಗದಲ್ಲಿ ಇರೋದು ಒಂದೇ ಭೀಭತ್ಸ ರಸ, ಇನ್ಯಾವ ರಸವೂ ಇರೋದಿಲ್ಲ. ದೇವದಾನವರ ರಣರಂಗ ಮಾನವ ಹೃದಯ, ಭಾವ ರಾಗ ಹಠ ಅವರ ಸೇನೆಗಳು. ಭೂ ವಿಜಯ ವಿಭವ ವಿಜಯ ಭ್ರಾಂತಿಯಲ್ಲಿ ಮರೆಯುವರು ಜೀವಾಮೃತವನವರು ಮಂಕುತಿಮ್ಮ. ಯಾವ ಜೀವಾಮೃತ? ರಸ. ಅಂದ್ರೆ ಏನಾಗುತ್ತೆ, ಪರಿಪಕ್ವವಾದ ಮನಸ್ಸಿನಿಂದ ಆವೇಶಗಳನ್ನು ನೋಡಿ ನಗುವಂಥದ್ದು. ಅದನ್ನೇ ನಾನು ಕಳೆದ ಕಲೆಯಲ್ಲಿ ಮಾಡ್ತಾರೆ ಅಂತ ಕೈಲಾಸಂದು ಉದಾಹರಣೆ ಕೊಟ್ಟೆ.
ಯಾಕೆ ನಾವು ಹೀಗೆ ಕುಣಿತೀವಿ ಅಂದರೆ, ಹೌದು ಕಣೋ ಕಿಟ್ಟಿ, ಪಾತ್ರಗಳನ್ನ ಅಭಿನಯಿಸಿ ಅಭಿನಯಿಸಿ ನಮ್ಮ ಜೀವನವೂ ಒಂದು ಪಾತ್ರ ಅಂತ ನಮ್ಗನ್ಸತ್ತೆ ಅಂತ ಅವ್ರು ಹೇಳ್ತಾರೆ ಅಂತ ಹೇಳಿದ್ದೆ ನಾನು. ಹೀಗಾಗಿ ಇಲ್ಲಿ ಜೀವಾಮೃತವನ್ನು ಅವರು ಮರಿತಾ ಇದ್ದಾರೆ. ಅಂದ್ರೇನು, ಪ್ರಕೃತಿ ತುಂಬ ತಂತ್ರ ಹುಟ್ಟಿದೆ. ಯಾರು ಜಾಣನೋ ಆ ಬಲೆ ದಾಟ್ಬಿಟ್ಟು ಮಾಯೆಯ ಬಲೆ ದಾಟಿ ಬರಲಿ ಅಂತ. ಮಾಯೆಯಲ್ಲಿ ಸಿಲುಕಿದವರು ಆವೇಶವನ್ನು ರಸವಾಗಿಸೋದಿಲ್ಲ, ಆವೇಶವನ್ನು ರಸವಾಗಿಸಿದವರು ಮಾಯೆಯ ಹಿಡಿತಕ್ಕೆ ಸುಲಭವಾಗಿ ಸಿಕ್ಕೋದಿಲ್ಲ. ಇದು ತುಂಬ ಗಮನಿಸಬೇಕಾದ್ದು. ಈ ಮಾಯೆಯದೆಲ್ಲ ದಾರ್ಶನಿಕ ಪದಗಳು, ಆದರೆ ನಮ್ಮ ನಿತ್ಯ ಜೀವನದಲ್ಲೂ ನಾವು ಇದನ್ನು ನಮಗೇ ಗೊತ್ತಿಲ್ಲದ ಹಾಗೆ ಅಳವಡಿಸ್ಕೊಂಡಿರ್ತೀವಿ ಅನ್ನೋದಕ್ಕೆ DVG ಅವರ ಮಂಕುತಿಮ್ಮನ ಕಗ್ಗ ಸಾಕ್ಷಿ. ನಾವು ಮಂಕುತಿಮ್ಮನ ಕಗ್ಗನ ಅನೇಕ ಸಾರಿ ಓದಿರ್ಬೋದು, ಆದರೆ ರಸದೃಷ್ಟಿಯಿಂದ ಈ ಪದ್ಯಗಳನ್ನ ಓದಿರ್ಲಾರ್ರಿ ಅಂತ ಅಂದ್ಕೊಂಡು ಈ ಪದ್ಯಗಳನ್ನ ನಾನು ಆಯ್ಕೆ ಮಾಡಿ. ಇನ್ನು ಮುಂದಿನ ಕೊನೆಯ ಪದ್ಯ ನಾನು ಇವತ್ತು ಹೇಳುವಂಥದ್ದು ಮಂಕುತಿಮ್ಮನ ಕಗ್ಗದ್ದು. ಅದು ರಸಪಾಕಕ್ಕೆ ಸಂಬಂಧಪಟ್ಟಿದ್ದೆ. ಈ 5 ಪದ್ಯಗಳು ಸಾಲಾಗಿ ರಸಪಾಕಕ್ಕೆ ಸಂಬಂಧಪಟ್ಟಿದ್ದಾದ್ರಿಂದ ನಾನು ಸೈದ್ಧಾಂತಿಕವಾಗಿ ಹೇಳಿದ ರಸಪಾಕ ಈಗ ನಿಮ್ಮ ಮನಸ್ಸಿಗೆ ಸ್ಪಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡು ಹೇಳ್ತೀನಿ. ಪರಮೇಷ್ಠಿ ನಿಜ ಚಾತುರ್ಯವನಳಿಯೇ ನಿರವಿಸಿದ. ಪರಮೇಷ್ಠಿ ಅಂದರೆ ಸೃಷ್ಟಿಕರ್ತ ಬ್ರಹ್ಮ, ಅವ್ರಿಗೆ 4 ಮುಖ ಇದೆ. ಹಾಗೆ ತನ್ನ ಸೃಷ್ಟಿಯಲ್ಲಿ ಇರೋರಿಗೆ ಚಾತುರ್ಯವನ್ನು ಮಾಡ್ತಾನೆ. ಧರ್ಮ, ಅರ್ಥ, ಕಾಮ ಇವನ್ನ ಅರಿಯೋದಕ್ಕೆ ಅಳವಡಿಸಿದ್ದಾನೆ. ಇದಿಲ್ಲಿ ಇವಾಗ ಮೊದಲೇ ರಸ ಸೃಷ್ಟಿ ಆಗಿಬಿಟ್ರೆ ಅವನು ಧರ್ಮ ಈ 4 ಉಪೇಕ್ಷೆ ಮಾಡಿಬಿಡ್ತಾನೆ. ಅದಕ್ಕೋಸ್ಕರ 2 ಕೈಯಿಂದ ಜಂತುಗಳ, 4 ಕೈ ಇತ್ತಲ್ಲ ಅವನು, 4 ಕೈಯಲ್ಲಿ 2 ಕೈಯಿಂದ ಜಂತುಗಳನ್ನು ರಚಿಸಿದಂತೆ. ಆಮೇಲೆ ಬಳಿಕ ಇರದೆ ತಾನು ಅವುಗಳನ್ನು ಒಂದುಗೂಡಿಸಲು ಆ 2 ಜಂತುಗಳನ್ನ ಒಂದುಗೂಡಿಸ್ಬಿಟ್ಟ. ಹಾಗೇನು ಬಂತು? ಬೆರಗಾಯಿತು. ಅಂದರೆ ಜಂತುಗಳ ಗುಣ ಅಂದರೆ ಆವೇಶ, ಆಮೇಲೆ ಮಾನವ ರಸ 2 ಒಂದುಗೂಡಿಸ್ಬಿಡುತ್ತಲು ಬೆರಗಾಯಿತು. ನರಿಯು ವಾನರವು ನರ ಮಂಕುತಿಮ್ಮ. ನರಿ ಮೋಸ ಮಾಡುತ್ತೆ, ಅಂದರೆ ಆವೇಶವನ್ನು ಎನ್ಕ್ಯಾಶ್ ಮಾಡ್ಕೊಳುತ್ತೆ. ವಾನರ ಅದು ಮಾಡ್ಕೊಳ್ದಿಲ್ಲ, ಸುಮ್ಮನೆ ಇಲ್ಲಿಂದ ಅಲ್ಲಿಗೆ ತಿರುಗುತ್ತೆ, ವೇಸ್ಟ್ ಮಾಡ್ಕೊಳ್ಳುತ್ತೆ. ಆದರೆ ನರ ಅಂತ ನಾನು ಅನ್ನಿಸ್ಕೋಬೇಕಾದರೆ ನಾರಾಯಣ ಸ್ಮರಣೆಯನ್ನು ನನಗೆ ಈ ಪ್ರಕೃತಿಯಲ್ಲಿ ಜೀವನ ಒದಗಿಸ್ಕೊಟ್ರೆ ಆಗ ಸಾಧ್ಯ ಅನ್ನುವಾಗ ಇಲ್ಲಿ 2 ಕೈಯಿಂದ ಜಂತು ಮಾಡಿಬಿಟ್ಟ. ಒಂದರಲ್ಲಿ ನರಿ ಮಾಡ್ದ, ಒಂದರಲ್ಲಿ ವಾನರ ಮಾಡ್ದ. ನಮ್ಮ ಜೀವನವೆಲ್ಲ ಬರೀ ನರಿ ವಾನರದಿಂದಲೇ ನಡೆದೋಯ್ತು. ನಾವು ರಸ ಸೃಷ್ಟಿ ಮಾಡಲಿಲ್ಲ, ನಾವು ನರರಾಗಲಿಲ್ಲ, ನರರಾಗದೆ ನಾರಾಯಣ ಸಿಗುವುದಿಲ್ಲ. ಹಾಗಾಗಿ ಈ ಆನಂದದ ಇದು ರಸೋವೈ ಸಹ ಅಂತ ನಾನು ಕಳೆದ ಲೀಲಾಜಾಲದಲ್ಲಿ ಹೇಳಿದ್ದೆ. ರಸವೂ ಕೂಡ ದೈವವೇ ಅಂತ. ಹಾಗಾಗಿ ಈ ರಸೋವೈ ಸಹ ಅಂತ ನಾನು ಅವತ್ತು ಹೇಳಿದ್ದನ್ನು ಇವತ್ತು ನಿಮಗೆ ನಿತ್ಯ ಜೀವನದಲ್ಲಿ ಈ ರಸೋವೈ ಸಹ, ರಸ ಈ ಆವೇಶ ನಾವೇನು ಹುಡ್ಕೊಂಡು ಹೋಗಬೇಕಾಗಿಲ್ಲ, ನಮ್ಮೊಳಗೆ ಹುಟ್ಟಿದೆ, ಹೊರಗಡೆಯಿಂದ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳಿದರೆ ತುಂಬ ಒಂದು ಮನನೀಯವಾಗುತ್ತೆ ಅಂತ ನಾನು ಹೇಳ್ತಾ, ಕೊನೆಯದಾಗಿ ಆವೇಶವನ್ನು ರಸವಾಗಿಸಲು 5 ಲಕ್ಷಣಗಳು ಬೇಕು. ಅಡುಗೆ ಮಾಡೋಕ್ಕೆ ನೀರು ಬೇಕು, ಬೆಂಕಿ ಬೇಕು, ಕಚ್ಚಾ ಸಾಮಗ್ರಿ ಬೇಕು, ಹೀಗೆಲ್ಲ ಬೇಕಲ್ಲ. ಹಾಗೆ ನನ್ನ ಒಂದು ಬದುಕಿನ ಎಲ್ಲ ಆವೇಶಗಳನ್ನ ರಸವಾಗಿಸ್ಬೇಕಾದ್ರೆ 5 ಬೇಕಾಗತ್ತೆ. ಈ 5ನ್ನ ಜೋಪಾನಕ್ಕೆ ಹಾಕೋಬೇಕು ಅಂತ ಇದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಸಲುವಾಗಿ ಮಾಡಿದ ಪಟ್ಟಿ. ಮೊದಲನೇದು ದೇಹದ ಚೈತನ್ಯ. ದೇಹಕ್ಕೆ ಚೈತನ್ಯ ಬೇಕು. ನನಗೆ ಕಾಯಿಲೆ ಬಂದ್ಬಿಡ್ತು ಅಂತ ಇಟ್ಕೊಳ್ಳೋಣ, ಅವಾಗ ಯಾವ ರಸನೂ ಸೃಷ್ಟಿ ಆಗಲ್ಲ, ಒಂದೇ ರಸ ಆಗೋದು. ಏನಪ್ಪ ಅಂದರೆ ಈ ಡಾಕ್ಟ್ರ್ ಕೈಯಿಂದ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು, ನಾ ಬದುಕ್ತೀನೋ ಸಾಯ್ತೀನೋ ಏನಾಗ್ಬಿಡ್ತೀನೋ ಅನ್ನೋವಂಥದ್ದು. ಅಂಥ ಸ್ಥಿತಿಯಲ್ಲಿ ರಸ ಸೃಷ್ಟಿ ಸಾಧ್ಯವಿಲ್ಲ. ಅದರಿಂದ ನಾವು ದೇಹಕ್ಕೆ ಉಪವಾಸ ಕೆಡುವುದೇ, ಅತಿಯಾಗಿ ತಿನ್ನಿಸದೆ ಅದನ್ನು ಚೈತನ್ಯದ ನಿಯಂತ್ರಣ ಯಾರು ಮಾಡ್ತಾರೋ ಅವರಿಗೆ ಮಾತ್ರ ರಸಪಾಕ ಸಾಧ್ಯ ಆಗುತ್ತೆ. 2ನೇದು ದೇಹದ ಚೈತನ್ಯ ಆಯಿತು ಅಂತ ಇಟ್ಕೊಳ್ಳಿ. ಆಮೇಲೆ ಮನದ ಉತ್ಸಾಹ. ಮನಕ್ಕೆ ಕೆಲಸ ಮಾಡಿ ನನ್ನ ಶಕ್ತಿ ಇರುತ್ತೆ, ಅಯ್ಯೋ ನನಗೆ ಏನು ಬೇಡ ಅನ್ಸುತ್ತಪ್ಪ, ಸುಮ್ಮನೆ ಮಲಿಕೊಂಡ್ಬಿಡ್ಲೆ ಅನ್ಸುತ್ತೆ. ಆ ಉತ್ಸಾಹ ಇಲ್ದಿರ ಕೆಲಸ ಆಗಲ್ಲ. ಅದರಿಂದ ನಿರಂತರವಾಗಿ ದೇಹದ ಚೈತನ್ಯವನ್ನು ಕಾಯ್ದುಕೊಳ್ಳುವ ಹಾಗೆ ಜೀವನದ ಉತ್ಸಾಹವನ್ನು ಕಾಯ್ಕೋಬೇಕು. ಉತ್ಸಾಹದ ಏನಾದ್ರು ಬತ್ತಿ ಹೋದರೆ ನೀವು ಚೈತನ್ಯ ಇದ್ರೂ ಏನು ಮಾಡೋಕ್ಕಾಗಲ್ಲ. ಅದರಿಂದ 2ನೇ ಅಗತ್ಯ
ಮನದ ಉತ್ಸಾಹ. ಮೂರನೇದು ಸಂದರ್ಭ ಸಂಭ್ರಮ. ಸಂದರ್ಭ ಸಂಭ್ರಮ ಅಂತನ್ನೋದನ್ನ ಹೇಗೆ ಅರ್ಥ ಮಾಡ್ತೀನಿ ಅಂದರೆ, ನಾನು ಹೀಗೆ, ನಮಗೆ ರಸ ಸೃಷ್ಟಿ ಮಾಡಿದ್ಯಾವುದು? ಹೊರ ಜಗತ್ತಿನ ಸಂದರ್ಭಗಳು ಅಲ್ವೇ? ಸಾವು, ನೋವು, ಅಪಘಾತ ಎಲ್ಲ. ಅವನ್ನ ಸಂಭ್ರಮ, ಭ್ರಮ ಅಂದರೆ ಸುತ್ತಾಡೋದು, ಅಂದರೆ ಸುತ್ತಲೂ ಸುತ್ತಾಡೋದು. ಅದರಲ್ಲಿ ಸುತ್ತಾಡಿದಾಗ ಆವೇಶ ಬರುತ್ತೆ. ಆವೇಶ ಇದ್ರೆ ತಾನೇ ರಸ ಮಾಡೋದು, ಕಚ್ಚಾ ಸಾಮಗ್ರಿ ಬೇಕಲ್ಲ ಅಂತಿಮ ಉತ್ಪನ್ನ ಬರಬೇಕಾದ್ರೆ. ಸಂದರ್ಭ ಸಂಭ್ರಮ ಅಂದರೆ ಆಯಿತು, ನೀವು ಹೇಳ್ಬೋದು ಅಪಘಾತ ಆಗಿದೆ, ಅವಾಗ ನಾನು ಸಂಭ್ರಮ ಹೇಗೆ ಮಾಡೋದು ಅಂದರೆ, ಅಪಘಾತ ಆಗಿ ಬರೀ ಕಾಲು ಮುರಿತಲ್ಲ, ಪ್ರಾಣ ಹೋಗ್ಲಿಲ್ವಲ್ಲ, ಕಾಲನ್ನ ವಾಸಿ ಮಾಡ್ಕೊತೀನಿ. ಪ್ರಾಣವೇ ಹೋಯ್ತಾ, ಹೋಗ್ಲಿ ಬಿಡು, ಪ್ರಪಂಚದ ತಾಪತ್ರಯವೇ ತಪ್ಪು. ಹೀಗೆ ನಾವು ಸಂದರ್ಭವನ್ನು ಸೋತ ದೃಷ್ಟಿಯಿಂದ, ನನಗೆ ಹೀಗಾಗಬಾರ್ದಿತ್ತು ಅನ್ನೋ ಹಠದ ದೃಷ್ಟಿಯಿಂದ ನೋಡಿದರೆ ರಸಪಾಕ ಸೃಷ್ಟಿ ಆಗೋದಿಲ್ಲ. ಅದನ್ನು ಸ್ವಾಗತಿಸಬೇಕು. ಅದಕ್ಕೇನೆ ವೀರಶೈವ ಧರ್ಮದಲ್ಲಿ ಪ್ರಾಸಾದಿಗಳು ಅಂತ ಕರೀತಾ ಇದ್ರು. ಸಂದರ್ಭ ಏನು ಕೊಡುತ್ತೋ ಅದು ಪ್ರಸಾದ. ಪ್ರಸಾದ ನನಗೆ, ಪ್ರಸಾದ ಕಹಿಯೋ ಸಿಹಿಯೋ, ಪ್ರಸಾದ ತಿಂದೆ ಅನ್ನೋ ಸಂತೃಪ್ತಿ ಕೊಡುತ್ತೋ. ಹಾಗಾಗಿ ಈ ಆನಂದ ಇದೆಯಲ್ಲ, ಅದರ ಸಂಶ್ಲೇಷಣೆ ಮಾಡಬೇಕಾದ್ರೆ ಸಂದರ್ಭ ಸಂಭ್ರಮ ಬೇಕು ಅನ್ನೋವಂಥದ್ದು ತುಂಬ ಮುಖ್ಯ ಅಂತ ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ನಾಲ್ಕನೇದು ಕರ್ತವ್ಯ ಪ್ರಜ್ಞೆ. ಮಾಡೋ ಕೆಲಸ ಆಡೋ ದಾಸೆಯಿಂದ ಹೋದ ಅಂತ ಕನ್ನಡದಲ್ಲಿ ಒಂದು ಗಾದೆ ಇದೆ. ಆಡೋ ದಾಸೆಯಿಂದ ಅಂತ ಕೆಲವರು ಹೇಳ್ತಾರೆ, ಹಾಡೋ ದಾಸೆಯಿಂದ ಅಂತ ಕೆಲವರು ಹೇಳ್ತಾರೆ. ಮಾಡೋ ಕೆಲಸ ಇಲ್ದವನು ಆಡೋ ದಾಸೆಯಿಂದ. ನಾವು ಆ ಹಾಡೋ ದಾಸೆಯಿಂದ ಹೋಗಿ ಏನು ನಾವು ರಸ ಸೃಷ್ಟಿ ಮಾಡಬೇಕಾಗಿಲ್ಲ. ಮಾಡುವ ಕೆಲಸವನ್ನೇ ಒಂದು ಅಭಿವ್ಯಕ್ತಿ, ಒಂದು ರಸದ ಅಭಿವ್ಯಕ್ತಿ ಅಂತ ನಾವು ಮಾಡಿದರೆ ಆಗ ನಮಗೆ ಆ ದೈನಂದಿನ ಕೆಲಸಗಳೆಲ್ಲವೂ ಉತ್ಸಾಹ ಸಾಧನೆಗೆ ಸಾಧನಗಳಾಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈಗ 4ನೇ ಅಂಶ ಆಯಿತು. 5ನೆಯ ಹಾಗೂ ಕೊನೆಯ ಅಂಶ ಕೃತಜ್ಞತೆ. ಅಂದರೆ ನಾನು ಮಾಡಬೇಕಾದ ಜವಾಬ್ದಾರಿ. ನನ್ನ ತಾಯಿ ತನ್ನ ಹೆರಿಗೆ ನೋವನ್ನು ಸಹಿಸಿ ನನ್ನನ್ನು ಹೆತ್ತಿದ್ದಾಳೆ. ಎಷ್ಟು ಜನದ ನೋವನ್ನು ನಾನು ತಿಂದು ಇವತ್ತು ನಾನು ನಗ್ತಾ ಇದ್ದೀನಿ. ಅಂದಮೇಲೆ ನಾನು ಕೆಲವರ ನೋವನ್ನು ತಿನ್ನಬೇಕು, ನಾನು ಕೆಲವರಿಗೆ ನಗುವನ್ನು ತಂದುಕೊಡ್ಬೇಕು ಅನ್ನೋ ಕರ್ತವ್ಯ ಎಲ್ಲರಿಗೂ ಇದೆ. ಆದ್ದರಿಂದ ಅದನ್ನು ಋಣಬಾಧೆ ಅಂತ ಕರೀತಾರೆ. ಅದರಿಂದ ದೇವಋಣ ಅಂದರೆ, ದೇವ ಅಂದರೆ ನಮ್ಮ ಮನೆ ದೇವರದ್ದು ಅದಲ್ಲ, ಪ್ರಕೃತಿ ಅಂತ ಅನ್ನೋ ಸೃಷ್ಟಿಯೇ ಸೃಷ್ಟಿಕರ್ತನ ವ್ಯಕ್ತರೂಪ ಅಂತ ಹೇಳೋದ್ರಿಂದ ದೇವಋಣ ಅಂದರೆ ಪ್ರಕೃತಿ ಋಣ ಇದೆ. ಆ ಪ್ರಕೃತಿ ನನ್ನನ್ನು ಇಷ್ಟೆಲ್ಲ ಸಂತೋಷವಾಗಿ ಇಟ್ಟಿದೆ. ನಾನು ಉಸಿರಾಡಲ್ಲ ಅಂದ್ರೂ ಬಿಡಲ್ಲ, ಉಸಿರಾಡ್ಸತ್ತೆ. ಆ ದೇವಋಣ ಮತ್ತೆ ಇದು ಪಿತೃ ಋಣ. ಆ ಪ್ರಕೃತಿಯಲ್ಲಿರುವಂಥದ್ದನ್ನೆಲ್ಲ ನನಗೆ ಉಪಯೋಗ ಮಾಡ್ಕೋಬೇಕಾದ್ರೆ, ಈಗ ನನ್ನ ಹತ್ರ ಇದೆ ಏನೋ ಒಂದು ಪದಾರ್ಥ ಇದೆ, ಅದರ ಅಡುಗೆ ಮಾಡಬೇಕಾದ್ರೆ ಬೀಸೋ ಕಲ್ಲಿಲ್ಲ ಅಂದರೆ ಧಾನ್ಯ ಇದ್ರೂ ನಾನು ಅಡುಗೆ ಮಾಡೋಕ್ಕೆ, ಹಿಟ್ಟಿನಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ. ಹೀಗಾಗಿ ತಂದೆ ತಾಯಿಗಳು ವ್ಯಕ್ತ ರೂಪವಾಗಿ ನಮ್ಮ ಇದರಲ್ಲಿ ಹೇಗೆ ಮಾಡ್ತಾರೋ ಹಾಗೆ ನಮ್ಮ ಸಂತೋಷದಲ್ಲಿ ಅನೇಕರು ಭಾಗವಹಿಸ್ತಾರಲ್ಲ, ಆ ಭಾಗವಹಿಸುವ ಋಣದಲ್ಲಿ ನಾವು ಭಾಗವಹಿಸ್ತಿದ್ದೀನಿ ಅಂದಾಗ ರಸಸೃಷ್ಟಿ ತುಂಬ ಮುಖ್ಯ ಆಗುತ್ತೆ. ಆಮೇಲೆ ಕರ್ತವ್ಯ ಆಗುತ್ತೆ. ನಮಗೆ ಅವರು ತಮ್ಮ ನೋವನ್ನು ರಸವಾಗಿಸುವ ಸಲುವಾಗಿ ನಮ್ಮನ್ನು ಇಷ್ಟೆಲ್ಲ ಜನ ಪ್ರೋತ್ಸಾಹಿಸ್ತಿದ್ರೆ ನಾವು ಅವ್ರಿಗೆ ಹಿಂತಿರುಗಿಸಿ ಏನಾದ್ರು ಕೊಡಬೇಕು ಅನ್ನೋವಂಥ ಜವಾಬ್ದಾರಿ ನಮಗಿರುತ್ತೆ. ಆಮೇಲೆ ಋಷಿ ಋಣ ಅಂದರೆ ಪ್ರಪಂಚದ ಒಳಿತಿಗೆಲ್ಲ ಕೆಲವರು ಶ್ರಮಿಸ್ತಾ ಇರ್ತಾರೆ, ಅವರ ಒಳಿತನ್ನೇ ತ್ಯಾಗ ಮಾಡಿಬಿಟ್ಟಿರ್ತಾರೆ. ಹಸು ಎಷ್ಟು ಜನಕ್ಕೆ ಹಾಲು ಕುಡಿಸುತ್ತೆ? ಹಾಲು ಉತ್ಪಾದಕರ ಸಂಘ ಅಂದರೆ ಹಸುನ ಸಾಕ್ದವ್ರ ಸಂಘ ಮಾಡ್ಕೊಂಡಿದ್ದಾರೆ. ನಿಜವಾಗಿ ಹಾಲು ಉತ್ಪಾದಕರ ಸಂಘ ಯಾವುದು? ಹಸು. ಹಾಗೆ ಹಸುವಿನಂಥ ಮುಗ್ಧ ಜನ ಸಮಾಜದ ಒಳಿತಿಗೆ ಶ್ರಮ ಪಡ್ತಿದ್ದಾರಲ್ಲ, ಅವರ ಕಷ್ಟದಲ್ಲಿ ಸಹಭಾಗಿಯಾಗುವುದಿದೆಯಲ್ಲ, ಅದು ಋಷಿ ಋಣ ಅಂತ ಹೇಳ್ತಾರೆ. ಯಾಕೆ ಅಂದರೆ ನಾವೆಲ್ಲ ನಮ್ಮ ಮನಸ್ಸನ್ನು, ನನ್ನ ದೇಹವನ್ನು ಸಂತೈಸೋದಕ್ಕೆ ಹೊರಟಿದ್ರೆ ಅವರು ಸಮುದಾಯವನ್ನೇ ಸಂತೈಸೋಕೆ ಹೊರಟಿರೋವಂಥವ್ರು. ಅವರು ಸಮುದಾಯಕ್ಕೆ ಸಂತೈಸೋಕೆ ಹೊರಟು ಅವ್ರ ನೋವನ್ನೇ ಅವರು ಕಡೆಗಣಿಸಿರುವಂಥವ್ರು. ಅಂಥವ್ರಿಗೆ ನಾವು ಮಾಡಬೇಕು ಅನ್ನೋಂಥ ಕೃತಜ್ಞತೆ ಇದೆಯಲ್ಲ, ಆ ಕೃತಜ್ಞತೆಯನ್ನು ಇಟ್ಕೊಂಡ್ರೆ, ನಾನು ಆಗಲೇ ಕೃತಜ್ಞತೆ ಬಗ್ಗೆ ಹಿಂದೊಂದು ಉಪನ್ಯಾಸದಲ್ಲಿ ಹೇಳಿದ್ದೆ, ನಿರ್ಜೀವವಾದ ಆಕ್ಸಿಜನ್ನಿಂದ ಹಿಡಿದು, ಸಸ್ಯದಿಂದ ಹಿಡಿದು, ಇದು ಪಂಚಭೂತಗಳಿಂದ ಹಿಡಿದು, ಪ್ರಾಣಿಗಳಿಂದ ಹಿಡಿದು ಆಕಾಶದವರೆಗೆ ಎಲ್ಲವೂ ಭಾಗವಹಿಸುತ್ತೆ ಅನ್ನೋದನ್ನು ತೃಣಕ್ಕೆ ಹೆಸರೆಲ್ಲಿಯದು ಅಂತ DVG ಅವರು ವಿವರಿಸಿದ್ದಾರೆ. ಹಾಗಾಗಿ ಈ ಕೃತಜ್ಞತೆಯ ಪ್ರಜ್ಞೆ ರಸಪಾಕಕ್ಕೆ ತುಂಬ ಅಗತ್ಯ ಅಂತ ತಿಳ್ಕೊಂಡಿದ್ದೀನಿ. ಹಾಗಾಗಿ 5 ಅಂಶ ರಸಪಾಕಕ್ಕೆ. ನಮ್ಮದು ಏನೋ ನಾವು ರಸಪಾಕ ಮಾಡೋಕ್ಕೆ ಏನು ತೊಂದರೆ ಆಗಿದೆ ಅಂದರೆ ಈ 5ರಲ್ಲಿ ಯಾವುದೋ ಕೊರತೆ ಇರುತ್ತೆ.
ನಾವೇ ಹುಡುಕೋಬೇಕು. ಅದು ನೀನು ನಂಗೆ ಹೇಳಿ ಸರ್ ನಂಗೆ ಈಗ ಯಾವುದಕ್ಕೆ ಕೊರತೆ ಇದೆ ಅಂತ ನೀವು ನನ್ನ ಕೇಳಿ ನನಗೇನು ಕೊರತೆ ಇದೆ ಅಂತ ನಾನು ಹೇಳ್ಬೋದು. ಹಾಗಾಗಿ ದೇಹದ ಚೈತನ್ಯ, ಮನದ ಉತ್ಸಾಹ, ಸಂದರ್ಭದ ಸಂಭ್ರಮ, ಆಮೇಲೆ ಇನ್ನೊಂದು ಕೊನೆಯದು ಕೃತಜ್ಞತೆ, ಅದಕ್ಕೆ ಮುಂಚೆ ಇನ್ನೊಂದು ನಾಲ್ಕನೇದು ಕರ್ತವ್ಯ ಪ್ರಜ್ಞೆ. ಕರ್ತವ್ಯ ಪ್ರಜ್ಞೆಗೂ ಕೃತಜ್ಞತೆಗೂ ಏನು ವ್ಯತ್ಯಾಸ ಅಂದರೆ, ಕರ್ತವ್ಯ ಪ್ರಜ್ಞೆ ಅಂದರೆ ನೋವಾದರೂ ನಾನು ಮಾಡಲೇಬೇಕಾದ್ದು ಅದಕ್ಕೆ ಮಾಡ್ತೀನಿ ಅನ್ನೋವಂಥದ್ದು. ಕೃತಜ್ಞತೆ ಅಂದರೆ ಹಾಗೆ ಮಾಡ್ತಿಲ್ಲ ನಾನು, ಅದೇನು ನಾನು ಅದರಲ್ಲಿ ನಾನು ಮಾಡಬೇಕಾದ ಕರ್ತವ್ಯ ಪ್ರಜ್ಞೆಯೇ ಕೃತಜ್ಞತೆಗೆ ದಾರಿ ಮಾಡಿಕೊಡುತ್ತೆ ನಿಜ. ಆದರೆ ಕರ್ತವ್ಯ ಪ್ರಜ್ಞೆ ಅಂದರೆ ನಿರ್ದಿಷ್ಟವಾದದ್ದು, ಇದು ವಿಶ್ವಾತ್ಮಕವಾದದ್ದು. ಯಾವುದು? ಕೃತಜ್ಞತೆ. ಇದನ್ನು ಮಾಡಿ ತಾವೆಲ್ಲರೂ ತಮ್ಮ ನೋವುಗಳನ್ನು ದಯಮಾಡಿ ತೀವ್ರವಾಗಿ ಅನುಭವಿಸಬೇಡಿ, ಎಲ್ರಿಗೂ ಹಂಚಬೇಡಿ ಅಥವಾ ಸಾಯಿಸಬೇಡಿ. ಅದು ತುಂಬ ಒಳ್ಳೆ ಕಚ್ಚಾ ಸಾಮಗ್ರಿ. ರಸವಾಗಿಸಿ, ಆ ರಸ ಕ್ರಮೇಣ ಯಾವುದೋ ಒಂದು ಹಂತದಲ್ಲಿ ಶಾಂತರಸವಾಗ್ಬಿಡುತ್ತೆ. ನಮ್ಮ ಬದುಕು ಏನೆಲ್ಲ ನೋವು ನಲಿವುಗಳು ಅನುಭವಿಸಿ ಕೊನೆಗೆ ಸಾವಾಗೋ ಹಾಗೆ ಶಾಂತರಸ ಆಗುತ್ತೆ. ಸತ್ತ ಮೇಲೆ ಶಾಂತರಸ ಎಲ್ರಿಗೂ ಇದೆ. ನೀವು ಆರ್ ಆಲ್ ಅಶ್ಯೂರ್ಡ್ ಆಫ್ ಶಾಂತರಸ. ಆದರೆ ಬದುಕಿರುವಾಗಲೇ ಒಂದು ಸ್ವಲ್ಪ ಶಾಂತರಸವನ್ನು ಅನುಭವಿಸಿದ್ರೆ ಬದುಕು ಹೊಸ ಬಣ್ಣದಲ್ಲಿ ಮಿಂಚುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇಷ್ಟೆಲ್ಲ ವೇದಾಂತ ಸಾಧನೆಯು ಇದಿಷ್ಟೇ. ಅಂದರೆ ಏನಾಗುತ್ತೆ? ರಸವಾಗಿಸೋದಕ್ಕೆ. ನೋಡಿ, ಇಷ್ಟೆಲ್ಲ ಈ ಪದಗಳಿದ್ದೆಲ್ಲ ಹೇಳ್ತೀವಿ. ಒಂದು ಸಿನಿಮಾ ಹಾಡಿನವ್ರು ಕೂಡ ಇದನ್ನ ಎಷ್ಟು ಚೆನ್ನಾಗಿ ಬಳಸ್ತಾರೆ ಅಂದರೆ, ಮಾಯಾ ಬಜಾರ್ ಅಂತ ಒಂದು ಸಿನಿಮಾ ಬಂದಿತ್ತು. ಅದರಲ್ಲಿ ಅವರು ನದಿಯಲ್ಲಿ ದೋಣಿಯಲ್ಲಿ ಹೋಗ್ತಾ ಹೇಳುವಂಥ ಹಾಡಿತ್ತು. ಬಾಗೇಪಲ್ಲಿ ಕೃಷ್ಣಮೂರ್ತಿ ಅವ್ರು ಬೇಕಾದ್ರೆ ಅದನ್ನ ಹಾಡು ತೋರಿಸ್ಬಿಡುವಂಥವ್ರು, ಯಾಕೆಂದ್ರೆ ಅವರ ಹಾಡೆಲ್ಲ ಕೇಳಿರುವಂಥ. ಅದ್ರಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಸಾಗಲಿ ತೇಲಿ ತರಂಗದಳು, ಆ ಅಲೆ ಮೇಲೆ ದೋಣಿ ಸಾಗ್ತಾ ಹೋಗ್ಲಿ, ಓಹೋ ಜಗವೇ ಊಯಲಗ, ಅಂದರೆ ಉಯ್ಯಾಲೆಯ ರೀತಿಯಲ್ಲಿ ನಮಗೆ ಕಾಣಲಿ. ಅದು ನಮ್ಮ ಅಲೆ ಬಂದ್ಬಿಟ್ಟು ನಾವು ಬಿದ್ದೋಗ್ಬಿಟ್ರೆ ಅನ್ನೋ ಭಯ ಇಲ್ಲ, ಉಯ್ಯಾಲೆಯಾಗಿ ತೂಗ್ಲಿ ಅಂತ ಹೇಳ್ಬಿಟ್ಟು ಮುಂದಿನ ನುಡಿಯಲ್ಲಿ ತೂಗೆನುತ್ತಾ ಸಾಗೆನುತ್ತಾ ಅಂತ ಹೇಳಿ ಕನ್ನಡದಲ್ಲಿ ಮಾಡಿದ್ರೆ, ತೆಲುಗಲ್ಲಿ ಊಯಲಗ ಅಂತಿದೆ. ಮುಂದಕ್ಕೆ ಹೇಳ್ತಾರೆ, ರಸಮಯ ಜಗವನ್ನು ರಾಸಕ್ರೀಡೆಗೆ ನುಸುಳಿಸುವಿ ಕಲಕಲರವದೋಳು ಅಂತ ಹೇಳ್ತಾರೆ. ರಸಮಯ ಜಗ, ಆವೇಶಮಯ ಜಗ ನಾವು ನೋಡ್ತೀವಿ ದಿವಸ ಪೇಪರ್ ಓದಿ. ಅದನ್ನು ರಸಮಯ ಮಾಡ್ಕೊಂಡ್ಬಿಟ್ರೆ ಆವೇಶವೆಲ್ಲವೂ ರಸವೇ, ರಸವೆಲ್ಲವೂ ರಸೋವೈ ಸಹ. ಪ್ರಕೃತಿಯಲ್ಲಿ ನಮ್ಮ ಹಾದಿಯನ್ನು, ಏರುಪೇರಿನ ಹಾದಿಯನ್ನು ಸಮತಲದ ಹಾದಿ ಮಾಡುವ, ಟಾರ್ ರೋಡ್ ಮಾಡ್ತೀವಲ್ಲ ನಾವು, ಅಥವಾ ಸಿಮೆಂಟ್ ರೋಡ್ ಮಾಡ್ತೀವಲ್ಲ, ಹಾಗೆ ಆವೇಶದ ಕಚ್ಚಾ ರೋಡನ್ನು ರಸದ ಸಮತಲ ರಸ್ತೆಯಾಗಿಸೋಣ ಅಂತ ಹೇಳ್ತಾ, ನನ್ನ ಅನೇಕ ಗೋಜಲುಗಳ ನಡುವೆನೂ ಈ ಉಪನ್ಯಾಸ ಮಾಡಲೇಬೇಕು ಅನ್ನುವಂಥ ಒತ್ತಾಸೆ ಮೂಡಿಸಿದ್ದು ನೀವೆಲ್ಲರೂ. ನಿಮ್ಮೆಲ್ಲರಿಗೂ ನನ್ನ ಆಭಾರಗಳು. ಮುಂದಿನ ಲೀಲಾಜಾಲದಕ್ಕೆ ನನಗೆ ತಾಕತ್ತು ಬಂದರೆ ಖಂಡಿತವಾಗಿ ನಾನು ನಿನ್ನೆನೇ ಕೊನೆಯಿಂದವನು ಇದನ್ನು ಮಾಡಿದ ಹಾಗೆ ಮಾಡ್ತೀನಿ. ನನ್ನ ಕೈಲಿ ನೀವು ಮಾಡಿಸ್ಬೇಕು ಅಂತ ನಾನು ಒತ್ತಾಯ ಮಾಡೋದಿಲ್ಲ. ನೋಡೋಣ ಸಂದರ್ಭ ಹೆಂಗೆ ಬರುತ್ತೋ ಹಂಗೆ ಮಾಡ್ತೀನಿ. ಇವತ್ತು ಬಂದ ಸಂದೇಶದ ಪ್ರಕಾರ 14ನೇ ತಾರೀಕು, ಇದು ಏಪ್ರಿಲ್ 14ನೇ ತಾರೀಕು ನಮಗೆ ಈ ದಾಸ ಸಾಹಿತ್ಯದ ಗುಂಪಿನವ್ರು ಹಿಂದೆನೂ ಕೂಡ ಅವ್ರು ಹೇಳಿದರು, ಅವರು ದಾರ್ಶನಿಕ ಸಾಹಿತ್ಯಕ್ಕೂ ಕಾವ್ಯ ಸಾಹಿತ್ಯಕ್ಕೂ ಇರೋ ವ್ಯತ್ಯಾಸ ಏನು, ಅಥವಾ ದಾರ್ಶನಿಕ ಸಾಹಿತ್ಯದ ಸವಾಲು ಏನು ಅನ್ನೋದನ್ನು ಹರಿದಾಸ ಸಾಹಿತ್ಯದ ಹಿನ್ನೆಲೆಯಲ್ಲಿ ಮಾತಾಡಬೇಕು ಅಂತ ಕೇಳಿದ್ದಾರೆ. ಅದರ ಲಿಂಕನ್ನು ನಾನು ಕಳಿಸ್ತೀನಿ. ಆಗ ತಾವು ದಯಮಾಡಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಈ ನನ್ನ ಆಲೋಚನಾ ಲಹರಿಯ ಮುಂದುವರಿಕೆ ತಮಗೆ ಇದಾಗುತ್ತೆ. ಇನ್ನು ಮುಂದಿನ ಜಾಲನ್ಯಾಸ ಮಾಡಿಸೋದು ನಾನು ಅಂತನ್ನೋ ಭ್ರಮೆ ನನಗಿಲ್ಲ. ಮಾಡಿಸೋದು ನೀವು, ಸಂದರ್ಭ, ಈ 5 ಇದೆಯಲ್ಲ, ದೇಹದ ಚೈತನ್ಯ, ಮನಸ್ಸಿನ ಉತ್ಸಾಹ, 5 ಯಾವ ಹಂತಕ್ಕೆ ಬರುತ್ತೋ ನಾನು ಕಾಣೆ. ಆದ್ದರಿಂದ ಹಾಗಾಗಲಿ ಅಂತ ಹಾರೈಸ್ತಾ ಈಗ ನಿಮ್ಮ ಪ್ರಶ್ನೆ ಮತ್ತು ಪ್ರತಿಕ್ರಿಯೆಗೆ ಎಂದಿನಂತೆ ಅವಕಾಶ ಮಾಡಿಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಪ್ರತಿಕ್ರಿಯೆ ಮಾಡುವ ಅದರ ಜೊತೆಗೆ ಸರ್ ತುಂಬ ಅದ್ಭುತವಾಗಿತ್ತು. ಬಹುಶಃ ಇವತ್ತಿನದು ಎಲ್ಲರಿಗೂ ಕನೆಕ್ಟ್ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಸರ್, ಒಂದು ಪ್ರಶ್ನೆ ಅಂದರೆ, ಮೊದಲೇ ನೀವು ಹಾಕಿದ್ರಿ
ಸಹಜ ಸ್ಥಿತಿ ನೀರಸ ಅಂತೇಳಿ. ಅಂದರೆ ಈಗ ಮತ್ತೊಂದು ಇವತ್ತು ಉಪನ್ಯಾಸದಲ್ಲಿ ಹೇಳಿದರು, ಸಹಜ ಸ್ಥಿತಿ ನಮ್ಮ ಮೌನ ಮತ್ತು ಶಾಂತತೆ ಅನ್ನೋದು ಮೂಲ ಸಹಜ ಸ್ಥಿತಿ ಅಂತೇಳಿ. ಅಂದರೆ ಈಗ ಶಾಂತರಸ ಅನ್ನೋದು ಮತ್ತು ನೀರಸ ಅನ್ನೋದು ಆಯ್ತಾ? ಮ್ಯೂಟ್ ಆಗೈತೆ ಸರ್, ಮ್ಯೂಟ್ ಆಗೈತೆ. ಹೌದು, ಅದು ನೀರಸವೇ. ನಾನು ಹೇಳ್ತೀನಿ ಹೇಗೆ ಅಂತ. ನಾವು ಹುಟ್ಟಿದಾಗ ನೀರಸವಾಗೇ ಇದ್ದದ್ದು, ನಿರ್ಜೀವವಾಗಿದ್ವಿ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತಾನ್ ನಿಧನಾಂಶ್ಚೈವ ತತ್ರ ಕಾ ಪರಿದೇವನ ಅಂತ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ. ನಾವು ಅವ್ಯಕ್ತವಾಗಿದ್ವಿ ಅಂದ್ರೆ ಏನಾಗಿದ್ವಿ? ಶಾಂತವಾಗಿದ್ವಿ, ನೀರಸವಾಗಿದ್ವಿ. ಆ ನೀರಸವಾಗಿರೋದ್ರಲ್ಲಿ ರಸ ಹುಡುಕೊಂಡೋಗಿ ಹೋಗಿ ಆವೇಶ ಕಂಡ್ಕೊಂಡ್ಬಿಟ್ವಿ. ಅದರಿಂದ ನೀರಸವನ್ನೇ ಆನಂದಿಸುವ, ನೀರಸದಿಂದ ಪ್ರಜ್ಞೆ ಇಲ್ಲದೆ ನೀರಸವಾಗಿದ್ದಂಥ ನಮ್ಮ ದೇಹದ ಪಂಚಭೂತಗಳು ನಾನು ಜೀವವಾದಾಗ ಏನಾಯಿತು ಅಂದರೆ ಆವೇಶವನ್ನು ಸೃಷ್ಟಿ ಮಾಡಿದ್ವಿ. ನಾವು ಆವೇಶದ ಆಟದಲ್ಲೇ ತೊಳಗ್ಬಿಟ್ಟು ರಸಕ್ಕೆ ಹೋಗಲಿಲ್ಲ. ಅದರಿಂದ ನೀರಸ ಬದುಕು ಆವೇಶವಾಗಿ, ಆವೇಶವು ರಸದ ಬಾಗಿಲಿಗೆ ಪ್ರವೇಶಿಸಿ ಒಳ ಹೋಗಿ ಆಮೇಲೆ ಆ ರಸದ ಕೊನೆಯ ರಸ ಶಾಂತರಸವಾಗಿ ಮುಳುಗೋದು ಹೇಗಪ್ಪ ಅಂದರೆ ನಿರ್ಜೀವವಾಗಿ ಹುಟ್ಟಿ ನಿರ್ಜೀವವಾಗಿ ಸಾಯುವ ನಿರ್ಜೀವವಾದ ಶಾಂತ ಸ್ಥಿತಿಯಿಂದ ಜೀವನ ಅನ್ನೋದು ಅದೊಂದು ಪ್ರಯಾಣ. ಹಾಗೆ ಇಲ್ಲೂ ಕೂಡ ನೀರಸವಾದಂಥ ಬದುಕನ್ನು ಸ್ವಲ್ಪ ಆವೇಶ ತಂದ್ಕೋತೀನಿ ಅಂತ ಸಿನಿಮಾ ನಾಟಕ ನೋಡ್ತೀವಿ, ಆಮೇಲೆ ಅದನ್ನು ರಸವಾಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ಹಾಗೆ ನಮ್ಮ ಬದುಕು ಅಷ್ಟೇ ನೀರಸವಾಗಿ ಹುಟ್ಟಿದ್ದು. ನೀವು ಹುಟ್ಟಿದಾಗ ಶುದ್ಧ ಮನಸ್ಸು ಅಂದ್ರೇನು, ಆತ್ಮ ಅಂದ್ರೇನು, ನೀರಸವಾದ್ದೆ. ನೀರಸವಾಗಿ ಹುಟ್ಟಿ ಆವೇಶಗಳನ್ನು ಕಲಿತು ಅದನ್ನು ರಸಪಾಕ ಮಾಡಿ ರಸವಾಗಿಸಿ ಆ ರಸದಲ್ಲಿ ಮುಂದೆ ಸಾಗಿ ಕೊನೆಯ ರಸ ಶಾಂತರಸ. ಅದು ಕೊನೆಯ ರಸ ಅಂದರೆ ನಾವು ಕೊನೆಗೆ ಬರಬೇಕಾಗಿಲ್ಲ. ಪ್ರತಿ ರಸವನ್ನು ಶಾಂತರಸವಾಗಿಸಿದರೆ ಅನೇಕ ಬಾರಿ ಹುಟ್ಟಿದಾಗಲೇ ಸತ್ತು ನಾನಿಲ್ಲದೆ ನನ್ನ ಜಗತ್ತನ್ನು ನಾನು ನೋಡ್ತೇನೆ ಅಂದರೆ ನಾನು ಶಾಂತ ಬಯಕೆಗಳನ್ನ ಶಾಂತ ಕಣ್ಣುಗಳಿಂದ ನೋಡೋದು ಬಿಟ್ಬಿಟ್ಟು ಅನಂತವಾಗಿ ನಾನು ನೋಡ್ತೇನೆ ಅನ್ನುವಂಥ. ನಮಸ್ತೆ ಸರ್, ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು ಸರ್ ಇವತ್ತಿಂದು. ವಿಶೇಷವಾಗಂತೂ ಆ ಸಮಾವೇಶ, ಸಮಾನ ಮನಸ್ಕರು, ಅದು ವಿದ್ಯುದಾವೇಶ ಅಂತ ಇಟ್ಕೊಳ್ಳಿ. ಆ ಪರಮಾಣು ತಟಸ್ಥವಾಗಿದೆ, ಅದಕ್ಕೊಂದು ಎಲೆಕ್ಟ್ರಾನ್ ಬಂದು ಸೇರ್ಕೊಂಡು ಅಂದ್ರೆ ಆವಿಷ್ಟವಾಯಿತು. ಅದರಿಂದ ಆವೇಶವೆಲ್ಲ ಹೊರಗಡೆಯಿಂದ ಬಂದದ್ದು ಅಂದ್ರೆ ನನ್ನ ಸಹಜ ಸ್ವಭಾವದ್ದಲ್ಲ, ನನ್ನ ಮನಸ್ಸಿನಲ್ಲಿ ಮೂಡಿಸಿದ್ಯಾರು? ಹೊರಗಡೆ ಪ್ರಪಂಚ. ಅದರಿಂದ ಆವೇಶ ಆಮದು ಮಾಡಿಕೊಂಡಿದ್ದೇ ಹೊರತು ನಮ್ಮ ಸಹಜ ಸ್ಥಿತಿ ಯಾವುದು? ಶಾಂತರಸವೇ. ಶಾಂತರಸಕ್ಕೆ ಆವೇಶ ಬಂತು, ಆಮೇಲೆ ಆವೇಶ ಹೋಯ್ತು ಅಷ್ಟೇ. ರಸಾಯನ ರಸದ ಪ್ರಯಾಣವೋ ಅಥವಾ ಅದನ್ನು ಪಡೆಯುವಂತಹ ಪ್ರಯತ್ನದಲ್ಲಿ ಹೇಗೆ ಅಂತ ಸರ್ ಅದು? ಆಯ್ತು. ರಸಾಯನ ಅಂದ್ರೆ ಏನು? ತೆಂಗಿನಕಾಯಿ, ಬೆಲ್ಲ, ಮತ್ತೆ ಬಾಳೆಹಣ್ಣು, ಎಲ್ಲೆಲ್ಲೋ ಬೆಳೆದಿದ್ದು ಯಾವ್ಯಾವುದೋ ಸೇರಿದ್ದನ್ನೆಲ್ಲ ಬಂದು ಎಲ್ಲೆಲ್ಲಿಂದ ತಗೊಂಡ್ಬಂದು ಕೂಡಿಸಿದ್ದು ರಸಾಯನ ಅಂದ್ರೆ ಜೋಡಣೆ ಅಂತ. ರಸದ ಅಯನ ಅಂದ್ರೆ ಒಂದರ್ಥದಲ್ಲಿ ಹೋಗೋದು ಅನ್ನೋದು ನಿಜ. ಅದರಿಂದ ರಸಾಯನ ಮಾಡಿಕೊಳ್ಳುತ್ತಲೇ ಜೀವನದಲ್ಲಿ ಹೋಗಬೇಕು ಅನ್ನೋದೇ ಈ ರಸಾಯನ ಶಾಸ್ತ್ರದ ಪ್ರಾಧ್ಯಾಪಕನ ಮನವಿ. ನಾನೊಂದ್ಸರಿ ರಾಮಾಯಣ ರಸಾಯನ ಅಂತ ಕುಣಿಗಲ್ಲಿನಲ್ಲಿ ಒಂದು ಉಪನ್ಯಾಸ ಮಾಡಿದ್ದೆ ರಾಮನವಮಿ ಸಂದರ್ಭದಲ್ಲಿ. ಅವ್ರು ಹೇಳ್ತಾ ಇದ್ರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರು ರಾಮಾಯಣ ರಸಾಯನದ ಬಗ್ಗೆ ಮಾತಾಡ್ತಾರೆ, ಅದಕ್ಕೆ ನಾವು ಪ್ರಸಾದಕ್ಕೂ ಬಾಳೆಹಣ್ಣಿನ ರಸಾಯನನೇ ಮಾಡಿದೀವಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಈ ರಸಾಯನದ ಪ್ರಸ್ತಾಪ ಮಾಡಿ, ರಾಸಾಯನಿಕ ಅಂದ್ರೆ ಕೆಮಿಕಲ್ಲು, ರಸಾಯನ ಅಂದ್ರೆ ಎಲ್ಲವನ್ನು ಬೆರಕೆ ಮಾಡುವಂಥದ್ದು ಅನ್ನುವಂಥದ್ದು. ಆದ್ರಿಂದ ನಾನು ಆಗಲೇ ಹೇಳಿದೆ, ನಮ್ಮೊಳಗೆ ಸೃಷ್ಟಿಯಾಗುವ ಆವೇಶದ ಕಡೆಗೆ ಲಕ್ಷ್ಯ ಕೊಡುವಾಗ ನನ್ನ ಜೀವನೋತ್ಸಾಹಕ್ಕೆ ಬೇಕಾಗುವಷ್ಟು ಲಕ್ಷ್ಯವನ್ನ ಬೇರೆ ಬೇರೆ ಆವೇಶಗಳಿಗೆ ಕೊಡಬೇಕು. ಆವೇಶಗಳನ್ನ ರಸವಾಗಿಸ್ಕೊಳ್ಬೇಕು, ಆಗ ಬದುಕು ಸುಗಮ ಆಗುತ್ತೆ ಅಂತ ನಾನು ಹೇಳಿದೆ. ಅದರಿಂದ ಇದು ಇಲ್ಲಿ ತುಂಬಾ ಗಮನಿಸಬೇಕಾದ್ದು ಅಂದ್ರೆ ಹೊರ ಜಗತ್ತಿಗೆ ಕಡೆ ಗಮನ ಕೊಡದಲೇನೆ ಚಾಂಚಲ್ಯ ಕಳೆದುಕೋಬೇಕು. ನನ್ನ ಒಳ ಜಗತ್ತಿನ ಕಡೆಗೆ ಲಕ್ಷ್ಯ ಕೊಟ್ಟಾಗ್ಲೂ ಎಲ್ಲ ಆವೇಶಗಳಿಗೂ ಸಮಾನವಾಗಿ ಲಕ್ಷ್ಯ ಕೊಡೋದ್ರ ಬದಲು ಯಾವ ಆವೇಶವನ್ನು ನಾನು ರಸವಾಗಿಸಬಲ್ಲೆನೋ, ಯಾವ ರಸ ನನ್ನ ಜೀವನದ ಉತ್ಸಾಹದ ಚಿಲುಮೆಯನ್ನ ಬತ್ತದ ಹಾಗೆ ನೋಡ್ಕೊಳ್ಳುತ್ತೋ ಆ ರೀತಿಯಲ್ಲಿ ಅದನ್ನ ಕೊಡಬೇಕು ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿ ಇದ್ದ ವಿಷಯ. ನಿಮಗೆ ನನ್ನ ಉತ್ತರ ಸ್ಪಷ್ಟ ಆಗಿರ್ಬೋದು ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ ಸರ್.
ನಮಸ್ಕಾರ. ಚೆನ್ನಾಗಿತ್ತು ಸರ್. ಹ್ಮ್ ನನ್ನ ಪ್ರಶ್ನೆ, ಈ ಆವೇಶಗಳು ಮತ್ತು ನಮ್ಮ ವಯಸ್ಸಿಗೂ ಏನಾದ್ರೂ ಸಂಬಂಧ ಇದೆಯಾ? ಅಂದ್ರೆ ಖಂಡಿತ ವಯಸ್ಸಾದಂತೆ ಆವೇಶಗಳು ಕಡಿಮೆ ಆಗ್ತಾವ ಅನ್ನೋದನ್ನ ನೋಡ್ತೀವಲ್ಲ. ಈಗ ಕಡಿಮೆ ಆಗುತ್ತೆ ಅಂತ ಹೇಳಲ್ಲ. ಅನುಭವ ಒಂದು ಬಗೆಯ ಆವೇಶ ಇನ್ನೊಂದು ಬಗೆಯ ಆವೇಶವಾಗುತ್ತೆ. ಈಗ ಪ್ರಾಯದಲ್ಲಿ ಶೃಂಗಾರ ರಸದ ಕಡೆಗೆ ಲಕ್ಷ್ಯ ಇರುತ್ತೆ, ವೃದ್ಧಾಪ್ಯದಲ್ಲಿ ಬೀಭತ್ಸ ರಸದ ಕಡೆಗೆ ಲಕ್ಷ್ಯ ಇರ್ಬೋದು, ಅಥವಾ ಶೋಕ ರಸದ ಕಡೆಗೆ ಲಕ್ಷ್ಯ ಇರ್ಬೋದು. ಯಾಕೆಂದ್ರೆ ಅವ್ರ ಸ್ನೇಹಿತರೆಲ್ಲ ಸತ್ತೋದ್ ಸುದ್ದಿನೇ ಬರೋದು ಮುದುಕರಿಗೆ. ಹಂಗಾಗಿ ಅವು ನಾನು ಆಗಲೇ ಹೇಳಿದ್ನಲ್ಲ, ಸಂದರ್ಭ, ಆ ಸಂದರ್ಭವನ್ನು ಸಂಭ್ರಮವಾಗಿ ಎದುರಿಸುವಂತ ಸವಾಲು ಇದೆಯಲ್ಲ, ಪ್ರಾಯದಲ್ಲಿ ಗೊತ್ತಾಗೋದೇ ಇಲ್ಲ. ಯಾಕೆಂದ್ರೆ ಸಂಭ್ರಮ ಅವ್ರ ಒಳಗೇನೆ ಇರುತ್ತೆ. ವೃದ್ಧಾಪ್ಯದಲ್ಲಿ ಎಲ್ಲ ನೋವುಗಳನ್ನು ಸಂಭ್ರಮದ ಆವೇಶವಾಗಿಸೋ, ಸಂದರ್ಭದ ಸಂಭ್ರಮ ಆಗಿಸೋ ಸವಾಲು ಇರುತ್ತೆ ಅನ್ನೋದು ನನ್ನ ವೃದ್ಧಾಪ್ಯದ ಅನುಭವ. ಆಮೇಲೆ ನಾನು ಹೇಳಿದ್ನಲ್ಲ, ಸಜ್ಜನ ಸಂಘದಿಂದಲೂ ಕೂಡ ಆವೇಶ ರಸ ಆಗುತ್ತೆ. ಆದರೆ ಎಲ್ರಿಗೂ ಅದೃಷ್ಟ ಇರೋಲ್ಲ. ಸಜ್ಜನರು ಎಲ್ಲಿ ಸಿಗ್ತಾರೆ? ಅವರೇ ಅವ್ರ ಆವೇಶದಲ್ಲಿ ತೊಡಗಿರ್ತಾರೆ. ಅದೇ ಯಾರೋ ನೆಶೆ ಕೊಡು ಅಂತ ಕೇಳಿದಂತೆ, ಅವನು ಹೇಳಿದಂತೆ ನಂಗೆ ಇಲ್ಲ ನಿಂಗೆಲ್ಲಿ ಕೊಡ್ಲಿ ಅಂತ. ಹಾಗೆ ನೆಶೆ ಇರುತ್ತೆ ಅವನ ಹತ್ರ, ಆದರೂ ಕೊಡಲ್ಲ ಅವನು, ಯಾಕೆಂದ್ರೆ ಅವನಿಗೆ ಬೇಕಲ್ಲ. ಹಂಗಾಗಿ ಅದನ್ನ ನಾನು 6ನೇದಾಗಿ ಸೇರಿಸಿಲ್ಲ. ಏನು ಸಜ್ಜನ ಸಹವಾಸ ಅಥವಾ ಸದ್ವಿಚಾರಗಳು ಅದನ್ನು ಸೇರಿಸಲಿಲ್ಲ, ಯಾಕೆಂದ್ರೆ ಅದು ಸಿಗೋದ ಸುಲಭ ಅಲ್ಲ. ಹಾಗಾಗಿ ಆಮೇಲೆ ಮುಗಿಸೋಣವಾ? ಮುಂದಿನ ಜಾಲನ್ಯಾಸ ಲೀಲಾಜಾಲ ಮುಂದಿನ 46 ಆಗುವ ಒಂದು ಸೂಚನೆಯನ್ನ ಮುಂಚಿತವಾಗಿ ತಿಳಿಸ್ತೀವಿ, ಇವಾಗ ತಿಳಿಸಿದಾಗೆ ಗುರುವಾರದ ಹಾಗೆ. ಆದರೆ ಆಗಲೂ ಕೂಡ ನಿಮ್ಮ ಅಭಿಮಾನ ಏಕರೀತಿ ಇರಲಿ ಅಂತ ಹೇಳ್ತಾ ನನ್ನ ರಸಪಾಕವಾದ ಒಂದು ಪರ್ವವನ್ನು ಮುಗಿಸ್ತಾ ಇದ್ದೇನೆ. ರಸದೂಟ ಅದ್ಭುತವಾಗಿತ್ತು ಸರ್. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಮುಂದಿನ